ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಬುಧವಾರದ ಮಾರ್ಗಶಿರ ಮಾಸದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. Co-powered by ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಮೊದಲನೇದಾಗಿ ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ದತ್ತ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಪೂಜಾರಾಧನೆಯನ್ನು ನೆರವೇರಿಸಲಾಗುತ್ತೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ನೇತೃತ್ವದಲ್ಲಿ. ಹಾಗಾಗಿ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದ ಈ ದಿನದ ಪ್ರಾರಂಭದಲ್ಲಿ ನಾವೆಲ್ಲರೂ ಗಾಣಗಾಪುರ ದತ್ತ ಕ್ಷೇತ್ರ ದರ್ಶನವನ್ನು ಮಾಡ್ಕೊಂಡು ಬರೋಣ. ಕ್ಷೇತ್ರ ಗಾಣಗಾಪುರದಲ್ಲಿ ಗಣಪತಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ವರಮೂಷಿಕ ವಾಹನನಾದಂತಹ ಗಣಪನ ದರ್ಶನ ಮಾಡಿ ನಂತರ ಗುರು ದತ್ತ ಮಹಾರಾಜರನ್ನ ದರ್ಶನ ಮಾಡೋಣ. ಗಣಾನಾಂತ್ವಾ ಗಣಪತಿ ಗುಂಭವಾಮಹೇ ಕವಿಂ ಕವೀನಾನುಪವರ್ಷಸ್ತುಂ ಜ್ಯೇಷ್ಠರಾಜಂ ಬ್ರಹ್ಮಣ ಸುಧಾನ ಶೃಣ್ವನ್ನೋತಪಿಸೀದ ಸಾಧನಂ. ಮಹಾಗಣಾಧಿಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ನರಸಿಂಹ ಸರಸ್ವತಿಗಳ ನಿರ್ಗುಣ ಪಾದುಕೆಗಳನ್ನು ನಾವಿಲ್ಲಿ ದರ್ಶನ ಮಾಡಬಹುದು. ಆ ಪಾದುಕೆಗಳ ದರ್ಶನ, ಗುರು ದತ್ತ ಮಹಾರಾಜರ ದರ್ಶನ, ಬ್ರಹ್ಮ ವಿಷ್ಣು ಮಹೇಶ್ವರರ ಪರಮ ಪವಿತ್ರವಾಗಿರತಕ್ಕಂಥ ಪುಣ್ಯ ಸಾನ್ನಿಧ್ಯ ಇದು. ಈ ಸಾನ್ನಿಧ್ಯದಲ್ಲಿ ಜಾತಕದಲ್ಲಿರ್ತಕ್ಕಂಥ ಎಂತಹ ದೋಷಗಳಿದ್ದರೂ ದೋಷಗಳೆಲ್ಲವೂ ದೂರ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನಿಮ್ಮ ಆಶಾಕಾಂಕ್ಷೆಗಳಿಗೆ ಭಾಳಷ್ಟು ವೇಗವಾಗಿ ಕಾರ್ಯಸಿದ್ಧಿಯಾಗುವಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ತಾಣ. ತಾವಿಲ್ಲಿ ನೋಡ್ತಿರ್ತಕ್ಕಂಥದ್ದು ನರಸಿಂಹ ಸರಸ್ವತಿಗಳ ನಿರ್ಗುಣ ಪಾದುಕೆಗಳ ದರ್ಶನ ಇಲ್ಲಿ ಪ್ರತಿಯೊಬ್ಬ ಭಕ್ತರಿಗೂ ಆಗುತ್ತೆ. ಪ್ರತಿಯೊಬ್ಬ ಭಕ್ತರು ಬೆಳಗಿನ ಜಾವ ಬೇಗ ಬಂದಾಗ ಸ್ವಾಮಿಗೆ ನಡೀತಕ್ಕಂಥ ವಿಶೇಷವಾದ ಪೂಜಾ ಅನುಷ್ಠಾನವನ್ನು ಪ್ರತಿಯೊಬ್ಬರು ದರ್ಶನ ಮಾಡ್ಕೊಳ್ಬೋದು. ಇಲ್ಲಿ ತ್ರಿಕಾಲ ಅನುಷ್ಠಾನ ಇದೆ, ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜಾಕಾಲದ ಆರತಿ ಅದ್ಧೂರಿಯುತವಾಗಿರುತ್ತೆ. ಏನೇ ಆದರೂ ಮಧ್ಯಾಹ್ನದ ಕಾಲದಲ್ಲಿ ಬಂದಾಗ ಭಗವಂತನ ದರ್ಶನ ಮಾಡ್ತಾ, ದರ್ಶನ ಆದ ನಂತರ ಸಿಗ್ತಕ್ಕಂಥ ಮಹಾಪ್ರಸಾದ ಇದೆಯಲ್ಲ, ಆ ಪ್ರಸಾದವನ್ನು ಪ್ರತಿಯೊಬ್ಬರೂ ಅಪೇಕ್ಷೆಯಿಂದಲೇ ತೆಗೆದುಕೊಳ್ಳಬೇಕು. ಆ ಪ್ರಸಾದದಲ್ಲಿ ಸಾಕಷ್ಟು ಮಹಿಮೆ ಇದೆ, ಸಾಕಷ್ಟು ವಿಶೇಷತೆ ಇದೆ. ಇಂದಿಗೂ ಸಹಿತ ಯಾವುದೋ ಒಂದು ಅವತಾರದಲ್ಲಿ ದತ್ತ ಮಹಾರಾಜರು ಇಲ್ಲಿಗೆ ಬರ್ತಾರೆ, ಬಂದು ಪ್ರಸಾದವನ್ನು ಸ್ವೀಕರಿಸ್ತಾರೆ. ಆ ಒಂದು ಪ್ರತೀತಿ ಇಂದಿಗೂ ನಡೆದು ಬಂದಿದೆ. ಬನ್ನಿ ಸ್ವಾಮಿನ ದರ್ಶನ ಮಾಡೋಣ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ
ब्रह्मा विष्णु महेश्वरा श्रीपादवल्लभ दिगंबरा 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 श्रीपादवल्लभ दिगंबरा ब्रह्मा विष्णु महेश्वरा श्रीपादवल्लभ दिगंबरा 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 श्रीपादवल्लभ दिगंबरा ब्रह्मा विष्णु महेश्वरा श्रीपादवल्लभ दिगंबरा ಶ್ರೀ ಗುರುದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯ ಗಾಣಗಾಪುರದಲ್ಲಿ ನಾವಿದ್ದೇವೆ. ಗಾಣಗಾಪುರದಲ್ಲಿರ್ತಕ್ಕಂಥ ಹರಿಹರ ಬ್ರಹ್ಮಾದಿಗಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಅದರಲ್ಲೂ ನರಸಿಂಹ ಸರಸ್ವತಿಯವರ ವಿಶೇಷವಾಗಿರ್ತಕ್ಕಂಥ ನಿರ್ಗುಣ ಪಾದುಕೆಗಳ ಸಹಿತ ನಾವಿಲ್ಲಿ ದರ್ಶನ ಮಾಡಬಹುದು. ಏನೇ ಆದರೂ ಗುರು ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ದತ್ತರ ಕೃಪೆ ಸರ್ವರಿಗೂ ಸಮಸ್ತರಿಗೂ ಸಹಿತ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಗುರು ಪ್ರಾರ್ಥನೆ, ಗುರು ಔಪಾಸನೆ, ಗುರುವಿನ ಅನುಗ್ರಹ ಎಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂಥದ್ರಲ್ಲಿ ನರಸಿಂಹ ಸರಸ್ವತಿಯ ದಿವ್ಯ ಸಾನ್ನಿಧ್ಯದಲ್ಲಿ ನಿರ್ಗುಣ ಪಾದುಕೆಗಳನ್ನು ಸಹಿತ ನಾವು ದರ್ಶನ ಮಾಡಬಹುದು. ಆದರೆ ಆ ದರ್ಶನ ಭಾಗ್ಯ ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತ, ಇಲ್ಲಿ ನಡೀತಕ್ಕಂಥ ತ್ರಿಕಾಲ ಅನುಷ್ಠಾನ, ನಿರಂತರವಾಗಿ ಭಕ್ತರಿಗೆ ದಾಸೋಹ, ಹಾಗೆ ಭಗವಂತ ಭಕ್ತರಿಗೆ ವಿಶೇಷವಾಗಿ ಬರ್ತಕ್ಕಂಥ ಭಕ್ತರು ತಮ್ಮ ತಮ್ಮ ಮನೋಕಾಮನೆಗಳನ್ನು ಈ ಒಂದು ವಿಶೇಷವಾಗಿರ್ತಕ್ಕಂಥ ಗುರು ದತ್ತರ ವಾಸವಾಗಿರ್ತಕ್ಕಂತಹ ಈ ಗರ್ಭಗುಡಿಯ ಚಿಕ್ಕದಾದಂತಹ ಪುಟ್ಟದಾದಂತಹ ಈ ಕಿಂಡಿಯಲ್ಲೇ ಭಗವಂತನ ದರ್ಶನ ಮಾಡುವಂಥದ್ದು ಮಹತ್ತರವಾಗಿರ್ತಕ್ಕಂಥದ್ದು. ದತ್ತ ಮಹಾರಾಜರು ಇಂದಿಗೂ ಸಹಿತ ಇಲ್ಲಿಗೆ ಬಂದು ಭಗವಂತನ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇಲ್ಲಿದೆ. ಜೊತೆಗೆ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ವಿಶೇಷವಾದಂಥ ಪ್ರಸಾದವನ್ನು ಕರುಣಿಸ್ತಾ ಇದ್ದಾರೆ. ಭಗವಂತನ ದರ್ಶನ ಎಲ್ಲರಿಗೂ ಸಿಗ್ತಕ್ಕಂತಹದ್ದು. ಗುರುವಿನ ಅನುಗ್ರಹ ಹೊಂದಿದ್ರೆ ಸರ್ವವೂ ಸಕಲವೂ ಸಹಿತ ಸಿಕ್ಕಂತೆ. ಗುರುವಿನ ಪ್ರಾರ್ಥನೆ ಮಾಡೋಣ. ಜೈ ಗುರುದತ್ತ. ಆ ಗುರು ದತ್ತಾತ್ರೇಯರ ಅನುಗ್ರಹ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಒಳ್ಳೆಯದಾಗಲಿ. ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ, ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಅತ್ರಿ ಮುನೀಂದ್ರನ ಪ್ರೇಮದ ಪುತ್ರನ ಲೋಕ ಪೂಜಿಸುವ ಬಾಲಯತೀಂದ್ರನ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ರಂಗಗುರುವಿನ ಪ್ರೇರಣೆಯಿಂದ ನರಸಿಂಹ ಸರಸ್ವತಿಗಳಿಂದ ಬ್ರಹ್ಮ ರಾಕ್ಷಸನಿಗೂ ಸಹಿತ ಮೋಕ್ಷ ಸಿಕ್ಕಂಥ ಸ್ಥಳ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೇ ನಮಃ. ಬೃಹತ್ ಮಠದ ವೃಕ್ಷ ಅಂದರೆ ಅದು ಅಶ್ವತ್ಥ ವೃಕ್ಷ. ಅಂತಹ ಅಶ್ವತ್ಥ ವೃಕ್ಷದಲ್ಲಿ ಬ್ರಹ್ಮರಾಕ್ಷಸನ ವಾಸವಾಗಿದ್ದಾಗ ಆ ಬ್ರಹ್ಮರಾಕ್ಷಸನಿಗೂ ಸಹಿತ ಮೋಕ್ಷ ಕೊಟ್ಟಂಥ ಸಾನ್ನಿಧ್ಯ ಈ ಒಂದು ವೃಕ್ಷ ಅಂತ ಹೇಳ್ತಾರೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂತಹ ಈ ಒಂದು ಸಾನ್ನಿಧ್ಯ ಗಾಣಗಾಪುರದಲ್ಲಿ ಯಾರೊಬ್ಬರ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಬೇಕಾದರೂ ಒಮ್ಮೆ ಬಂದು ಗುರುಗಳ ದರ್ಶನ ಮಾಡಿದ್ರೆ ಅವರ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಅಂತ ಹೇಳ್ತಾರೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಗಾಣಗಾಪುರ ಗುರು ದತ್ತ ಮಹಾಕ್ಷೇತ್ರ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ. ನರಸಿಂಹ ಸರಸ್ವತಿಗಳ ನಿರ್ಗುಣ ಪಾದಿಕೆ ಇರತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಗಾಣಗಾಪುರದಲ್ಲಿರ್ತಕ್ಕಂಥದ್ದು. ಈ ದತ್ತ ಮಹಾರಾಜರ ದಿವ್ಯ ಸಾನ್ನಿಧ್ಯಕ್ಕೆ ಬಂದಿರತಕ್ಕಂಥದ್ದು ನನ್ನ ಪೂರ್ವಜನ್ಮದ ಪುಣ್ಯ. ಏನಕ್ಕಪ್ಪ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಮನೋಗತ ಪ್ರಶ್ನಾತಂತ್ರ ಶುರುವಾಗಿ ಈಗಾಗಲೇ ಸತತವಾಗಿ 3 ತಿಂಗಳು ಮುಗಿದಿರ್ತಕ್ಕಂಥದ್ದು. ಆ 3 ತಿಂಗಳು ಆಗಿದ ನಂತರ ಮೊದಲನೇ ಸತಿ ಮನೋಗತ ಪ್ರಶ್ನಾತಂತ್ರ ಶುರುವಾದಾಗಿಂದ ಈಗ ಮೊದಲನೇ ಸತಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯಕ್ಕೆ ಬಂದಿರತಕ್ಕಂಥದ್ದು. ನಾವೆಲ್ಲರೂ ಈ ದಿನದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಗಾಣಗಾಪುರ ದತ್ತ ಕ್ಷೇತ್ರ ದರ್ಶನವನ್ನು ಮಾಡಿದ್ದಾಯಿತು. ಈಗ ಕಾರ್ಯಕ್ರಮಕ್ಕೆ ಖುಷಿನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ನನಗೆ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಜೈ ಗುರುದತ್ತ, ಜೈ ಗುರುದತ್ತ, ಜೈ ಗುರುದತ್ತ. ಗುರು ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ದಿನ, ದತ್ತ ಮಹಾರಾಜರ ಆರಾಧನೆ ಮಾಡ್ತಕ್ಕಂಥ ದಿನ, ದತ್ತ ಜಯಂತಿಯ ಈ ಶುಭ ದಿನ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಗುರು ದತ್ತ ಮಹಾರಾಜರ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗಲಿ. ಗುರುವಿಗೆ ಗುರುವಾಗಿದ್ದು ಸಕಲರಿಗೂ ಸಹಿತ ಸನ್ಮಾರ್ಗವನ್ನು ತೋರಿಸ್ತಾ ನಾನು ನಂದು ಎಂಬತಕ್ಕಂಥ ಅಹಮಿಂದ ನಡೀತಕ್ಕಂಥವ್ರಿಗೆ ಆಗಿಂದಾಗಲೇ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಅವ್ರನ್ನ ಸರಿಯಾದ ದಾರಿಗೆ ತರ್ತಕ್ಕಂಥ
ಎಲ್ಲರಲ್ಲೂ ಪ್ರತಿಯೊಬ್ಬರಲ್ಲೂ ಸಹಿತ ಇರ್ತಕ್ಕಂಥ ಅಂಧಕಾರವನ್ನು ದೂರ ಮಾಡಿ ಎಲ್ಲರಿಗೂ ಸಹಿತ ಜ್ಞಾನವನ್ನು ಪಸರಿಸಿರ್ತಕ್ಕಂಥ ಗುರು ದತ್ತ ಮಂದಿರದ ದತ್ತಾತ್ರೇಯರ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಜೈ ಗುರುದತ್ತ. ಆ ಗುರುದತ್ತನ ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ಕೃಪಾ ಕಟಾಕ್ಷ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಯಾಕೆಂದರೆ ಗುರು ದತ್ತ ಮಹಾರಾಜರು ನಿರ್ಗುಣವಾಗಿ ಪ್ರತಿ ಕಾಲವೂ ಸಹಿತ ಇವತ್ತಿಗೂ ಸಹಿತ ಗುರು ದತ್ತ ಮಹಾರಾಜರು ಯಾವ ಕಾಲದಲ್ಲಿ ಯಾರೊಂದಿಗೆ ಬಂದು ಹೋಗ್ತಾರೋ, ಯಾರೊಬ್ಬರಿಗೆ ಮಾರ್ಗದರ್ಶನ ಕೊಡಲಿಕ್ಕಾಗಿ ಹೇಗೆ ಅವರು ದಾರಿಯಲ್ಲಿ ಬರ್ತಾರೋ ಅದು ಇವತ್ತಿಗೂ ಒಂದು ನಿಗೂಢವಾಗಿರ್ತಕ್ಕಂಥದ್ದು. ಹಾಗೆ ಶ್ರೀ ಕ್ಷೇತ್ರ ಗಾಣಗಾಪುರದಲ್ಲಿ ಇವತ್ತಿಗೂ ಸಹಿತ ಸಾಕಷ್ಟು ಪವಾಡಗಳು ನಡೆಯುತ್ತೆ ಅಂದರೆ ಅದು ತಪ್ಪಲ್ಲ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯದಲ್ಲಿ ಬೆಳಗಿನ ಪೂಜೆ ಆಗಲಿ ಅಂದರೆ ಬೆಳಗ್ಗೆ ಸರಿಸುಮಾರು ಬೆಳಗಿನ ಜಾವ 2 ಗಂಟೆಗೆ ಪ್ರಾರಂಭ ಆಗುತ್ತೆ. 2 ಗಂಟೆಗೆ ಪೂಜಾ ಅನುಷ್ಠಾನ ಅಥವಾ ಮಧ್ಯಾಹ್ನ 12 ಗಂಟೆಗೆ ಪೂಜಾ ಅನುಷ್ಠಾನ ಅಥವಾ ಶುಭ ಸಂಧ್ಯಾಕಾಲದ ಪೂಜಾ ಅನುಷ್ಠಾನ. ಇದೆಲ್ಲದರ ಮಧ್ಯದಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸ್ವಾಮಿಗೆ ನಡೀತಕ್ಕಂಥ ಆರತಿ ಪೂಜಾ ಅನುಷ್ಠಾನ ಹಾಗೆ ಉತ್ಸವ ಮೂರ್ತಿಯ ಆ ಉತ್ಸವ ಇದೆಲ್ಲವೂ ಸಹಿತ ಇಂದಿಗೂ ಬಹಳ ವಿಶೇಷತೆಗಳನ್ನೇ ತರ್ತಕ್ಕಂಥದ್ದು. ಗುರು ದತ್ತ ಮಹಾರಾಜರನ್ನು ಒಲಿಸ್ಕೊಳ್ಳೋದು ತುಂಬ ಕಷ್ಟ. ಗುರು ದತ್ತ ಮಹಾರಾಜರ ಮನಸ್ಸಲ್ಲಿ ನಾವು ಬಂದರೆ ನಮಗೆ ಯಾವುದೇ ಕಾರಣಕ್ಕೂ ಎಂಥ ಒಂದು ದೋಷಗಳಿದ್ದರೂ ಎಲ್ಲವೂ ದೂರವೇ. ಅಷ್ಟೇ ಅಲ್ದಿರ ಗುರುಭಕ್ತಿ, ಗುರುವಿನ ವಿಶೇಷವಾಗಿರ್ತಕ್ಕಂತಹ ಆಧಾರ ಗುರು ದತ್ತಾತ್ರೇಯರಿಂದ ಮಾತ್ರವೇ ಸಾಧ್ಯ ಮನುಷ್ಯನ ಸಂಪೂರ್ಣವಾದಂತಹ ಆ ಜ್ಞಾನಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನಚಕ್ಷುವಿಗೆ ಹೆಚ್ಚಿನ ಅಲಂಕಾರವನ್ನು ತುಂಬತಕ್ಕಂತಹದ್ದು. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಗುರು ದತ್ತಾತ್ರೇಯರ ದತ್ತ ಜಯಂತಿಯ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಹಾಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸಹಿತ ಸಾಕಷ್ಟು ಬಾರಿ ಗುರು ದತ್ತಾತ್ರೇಯರನ್ನು ನಾವು ದರ್ಶನ ಮಾಡಿಸಿದ್ದೀವಿ. ಯಾಕೆಂದರೆ ಗಾಣಗಾಪುರದ ಗುಲ್ಬರ್ಗ ಹತ್ತಿರತಕ್ಕಂಥ ಗಾಣಗಾಪುರದ ಮೂಲ ಸಾನ್ನಿಧ್ಯ, ಅಲ್ಲಿರ್ತಕ್ಕಂಥ ಗುರು ದತ್ತಪೀಠ, ಜೊತೆಗೆ ಸಾಕಷ್ಟು ಕಡೆ ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳಿದೆ. ಗುರು ದತ್ತಾತ್ರೇಯರ ಆಸ್ಥಾನ ಇರ್ತಕ್ಕಂಥದ್ದು, ಗುರು ದತ್ತ ಮಂದಿರ ಇರ್ತಕ್ಕಂಥದ್ದು, ದತ್ತಾತ್ರೇಯರ ಆಸ್ಥಾನದಲ್ಲಿ ನಡೀತಕ್ಕಂಥ ಪೂಜಾ ಅನುಷ್ಠಾನಗಳು ಇದೆಲ್ಲವೂ ಸಹಿತ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಈ ಒಂದು ದತ್ತಾತ್ರೇಯರ ಸಾನ್ನಿಧ್ಯಗಳಲ್ಲಿ ನಾನು ನಂದು ಎಂಬತಕ್ಕಂಥದ್ದು ಮದಮಾತ್ಸರ್ಯದಿಂದ ನಡ್ಕೊಳ್ತಕ್ಕಂಥದ್ದು ಅಲ್ಲಿ ಏನೂ ಸಾಧ್ಯವಿಲ್ಲ. ಗುರು ದತ್ತಾತ್ರೇಯರ ಸಾನ್ನಿಧ್ಯಕ್ಕೆ ಬಂದಾಗ ಅಲ್ಲಿ ಕೊಡುವಂತಹ ಮಹಾಪ್ರಸಾದವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಸ್ವೀಕರಿಸಿ ಭಗವಂತನ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದೇ ಬಹಳಷ್ಟು ವಿಶೇಷ. ಗುರು ದತ್ತಾತ್ರೇಯರ ಆಸ್ಥಾನದಲ್ಲಿ ಮೇಲು ಕೀಳು ಇಲ್ಲ, ಜಾತಿ ಮತ್ತು ಭೇದವಿಲ್ಲ. ಗುರು ದತ್ತರು ಯಾವ ಅವತಾರದಲ್ಲಿ ಬರ್ತಾರೋ ಅದು ಇವತ್ತಿಗೂ ಯಾರೊಬ್ಬರಿಗೂ ಗೊತ್ತಿಲ್ಲ. ಶ್ವಾನಗಳ ರೂಪದಲ್ಲಾಗ್ಬೋದು, ಗೋವಿನ ರೂಪದಲ್ಲಾಗ್ಬೋದು, ಸಾಧು ಸಂತರ ರೂಪದಲ್ಲಾಗ್ಬೋದು. ಅಷ್ಟೇ ಯಾಕೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಒಂದು ಅರಪ್ರಜ್ಞಾವಸ್ಥೆ ಇರುತ್ತಲ್ಲ ಅಂತಹವ್ರ ರೂಪದಲ್ಲಿ ಬಂದು ಸೀದಾ ನಮ್ಮನ್ನು ಪರೀಕ್ಷೆ ಮಾಡ್ಬೋದು. ಹಾಗಾಗಿ ಗುರು ದತ್ತಾತ್ರೇಯರು ಇಂಥದ್ದೇ ರೂಪದಲ್ಲಿ ಬರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ವ್ಯಕ್ತಿ ಸಂಪೂರ್ಣವಾಗಿ ಒಬ್ಬ ಜ್ಞಾನವಂತನಾಗಿದ್ದರೆ ಮಾತ್ರ ಅವನ ಜ್ಞಾನವನ್ನು ಅಥವಾ ಅವನಲ್ಲಿರ್ತಕ್ಕಂಥ ಅಂಧಕಾರವನ್ನು ದೂರ ಮಾಡಲಿಕ್ಕೆ ಯಾವುದೋ ಒಂದು ರೂಪದಲ್ಲಿ ಬಂದು ಗುರು ದತ್ತಾತ್ರೇಯರು ಸಂಪೂರ್ಣವಾಗಿ ಅವರು ಆಶೀರ್ವದಿಸ್ತಾರೆ. ಅವರ ಮಾರ್ಗದರ್ಶನ ಇರುತ್ತೆ. ಗುರು ದತ್ತಾತ್ರೇಯರ ಮಾರ್ಗದರ್ಶನ, ಗುರು ದತ್ತರ ಅನುಗ್ರಹ ಇದ್ದರೆ ಮಾತ್ರ ವ್ಯಕ್ತಿ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದು ಯಶಸ್ಸಿನ ಹಾದಿಯಲ್ಲಿ ನಡೀಬಹುದು. ಹಾಗಾಗಿ ಯಾವುದೇ ಒಬ್ಬ ಗುರು ಒಲಿಬೇಕಾದರೂ ಗುರು ದತ್ತರ ಅನುಗ್ರಹ ಬೇಕು. ನೀವೆಂಥದ್ದೇ ನಿಮ್ಮ ಗುರುಗಳಾಗಿರ್ಬೋದು, ನಿಮ್ಮ ಅಂದರೆ ಹೇಳಬೇಕಂದ್ರೆ ಧರ್ಮದ ಗುರುಗಳಾಗಿರಲಿ ಅಥವಾ ನೀವೊಬ್ಬ ಗುರುಗಳನ್ನು ಬಹಳಷ್ಟು ಆಂತರಿಕವಾಗಿ ಗುರು ಸೇವೆ ಮಾಡ್ತಾ ಗುರು ಪಾದಿಕಾ ಸೇವೆ ನಡೆಸ್ತಿದ್ರು ಸಹಿತ ಆ ಗುರುವಿಗೆ ಮೇಲೊಬ್ಬ ಗುರು ಇದ್ದಾನೆಂದರೆ ಆತ ಗುರು ದತ್ತಾತ್ರೇಯರು. ಹಾಗಾಗಿ ದತ್ತರು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ದತ್ತರು ಒಲಿಯೋ ತನಕ, ಒಲೆದಾದ ನಂತರ ನಿಮ್ಮ ಮಾತು, ನಿಮ್ಮ ರೀತಿ, ನಿಮ್ಮ ನಡವಳಿಕೆಗಳು ಎಲ್ಲವೂ ಬದಲಾಗೋಗ್ಬಿಡುತ್ತೆ. ಯಾಕೆಂದರೆ ಗುರುದತ್ತರ ಆ ರೀತಿಯೇ ಹಾಗೆ. ಜೊತೆಗೆ ಗುರು ದತ್ತಾತ್ರೇಯರು ಒಂದೊಂದು ರೂಪದಲ್ಲಿ ಒಂದೊಂದು ತರಹ ಕಂಡು ಎಲ್ಲರಿಗೂ ಸಹಿತ ಅವರವರ ಕಷ್ಟಗಳನ್ನು ದೂರ ಮಾಡಲಿಕ್ಕಾಗಿ ಆಗಿಂದಾಗಲೇ ಒಂದೊಂದು ಅವತಾರಗಳನ್ನು ತಾಳ್ತಾನೆ ಇರ್ತಾರೆ. ಆದರೆ ಒಂದು ಸತ್ಯಾಂಶ, ಇವತ್ತಿಗೂ ಶ್ರೀ ಕ್ಷೇತ್ರ ಗಾಣಗಾಪುರದಲ್ಲಿ ಯಾವುದೋ ಒಂದು ಅವತಾರದಲ್ಲಿ ಬಂದು ಗುರು ದತ್ತಾತ್ರೇಯರು ಅಲ್ಲಿ ನಡೆದಂತಹ ಮಹಾಮಂಗಳಾರತಿ, ಅಭಿಷೇಕ, ಪೂಜಾ ಅನುಷ್ಠಾನ ಆದಮೇಲೆ ಭಕ್ತರಿಗೆ ಯಾವುದೋ ಒಂದು ರೀತಿ ದರ್ಶನ ಕೊಟ್ಟು ಹೋಗ್ತಾರೆ. ಆ ದರ್ಶನ ಕೊಟ್ಟು ಹೋಗೋದ್ರಿಂದಲೇ ಇವತ್ತಿಗೂ ಸಹಿತ ಸಾಕಷ್ಟು ಜನ, ಅಂದರೆ ಬಡವ ಬಲ್ಲಿಗ ಇಲ್ಲ, ಜಾತಿ ಮತ್ತು ಭೇದವಿಲ್ಲ, ಮೇಲು ಕೀಳು ಎಂಬತಕ್ಕಂಥದ್ದಿಲ್ಲ. ಜೊತೆಗೆ ಯಾವೊಬ್ಬ ನಾಯಕರಾದರೂ ಸಹಿತ ಇವತ್ತು ರಾಜಕೀಯದಲ್ಲಿ ಒಂದು ಉನ್ನತವಾದಂಥ ಸ್ಥಿತಿಗತಿಗಳನ್ನು ಸಂಪಾದನೆ ಮಾಡ್ತಕ್ಕಂಥ ರಾಜಕೀಯ ನಾಯಕರು ಸಹಿತ ಗುರು ದತ್ತರ ಕ್ಷೇತ್ರಕ್ಕೆ ಬಂದು ಶ್ರದ್ಧೆಯಿಂದ ಭಕ್ತಿಯಿಂದ ಅಲ್ಲಿನ ಒಂದು ರೀತಿ ನೀತಿ ಏನಿದೆಯೋ, ಅಲ್ಲಿರ್ತಕ್ಕಂಥ ಪೂಜಾ ಪದ್ಧತಿಗಳೇನಿದೆಯೋ ಅಲ್ಲಿನ ಒಂದು ಪದ್ಧತಿ ಪ್ರಕಾರವಾಗಿಯೇ ಭಗವಂತನ ದರ್ಶನ ಮಾಡಬೇಕು ಎಂಬತಕ್ಕಂಥ ಮನಸ್ಸು ಎಲ್ಲರಿಗೂ ಇದೆ. ಅಂತಹ ನಿಟ್ಟಿನಲ್ಲಿ ವಿಶೇಷವಾಗಿ ದೇವರ ಆರಾಧನೆ, ಗುರು ದತ್ತಾತ್ರೇಯರ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗುರು ದತ್ತರನ್ನು ಸಂಪೂರ್ಣವಾಗಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ನೀವು ಏನಾದರೂ ನಿಮ್ಮ ಕೋರಿಕೆಗಳಿದ್ದರೂ ಆ ಕೋರಿಕೆಗಳನ್ನು ಕೇಳಿದ್ರೆ ಖಂಡಿತ ಕಾರ್ಯಸಿದ್ಧಿ. ನೋಡಿ, ಜಾತಕದಲ್ಲಿ ಗುರುವಿನ ಅನುಗ್ರಹ ಬೇಕು, ಗುರುಬಲ ಬೇಕು. ಆ ಗುರುಬಲ, ಗುರುವಿನ ಅನುಗ್ರಹ ಇದಿಲ್ಲ ಅಂದರೆ
ನೀವೇನನ್ನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಗುರುವಿನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ಗುರುವಿನ ಮಾರ್ಗದರ್ಶನ ಪಡೆಯಬೇಕಾದ್ರೆ, ನಿಮ್ಮ ಮನೆ ಮಕ್ಕಳು ಸಂಪೂರ್ಣ ಜ್ಞಾನವಂತರು, ವಿದ್ಯಾವಂತರು, ಬುದ್ಧಿವಂತರಾಗಬೇಕಾದ್ರೆ ಗುರು ದತ್ತ ಮಹಾರಾಜರ ಅನುಗ್ರಹ ಬೇಕು. ಹಾಗಾಗಿ ದತ್ತಾತ್ರೇಯರ ದತ್ತ ಜಯಂತಿಯ ಈ ಶುಭ ದಿನದಂದು ಎಲ್ಲ ದತ್ತಾತ್ರೇಯರ ಭಕ್ತರಿಗೂ ಸಹಿತ, ಪ್ರತಿಯೊಬ್ಬರಿಗೂ ಸಹಿತ ಸೃಷ್ಟಿನಲ್ಲಿ ಯಾರಿಲ್ಲ ದತ್ತನ ಭಕ್ತರು? ಪ್ರತಿಯೊಬ್ಬರೂ ದತ್ತನ ಭಕ್ತರೇ. ಆ ದತ್ತಾತ್ರೇಯರನ್ನು ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧನೆ ಮಾಡಿದ್ರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಒಳ್ಳೆಯ ಯಶಸ್ಸನ್ನು ಕಾಣ್ತೀವಿ. ಕುಟುಂಬದಲ್ಲಿರ್ತಕ್ಕಂಥ ಕಲಹ ದೋಷಗಳಿಗೆ ಒಂದು ಮುಕ್ತಿಯನ್ನು ತೋರಿಸ್ತೀವಿ. ಅಷ್ಟೇ ಅಲ್ಲ, ವಾಸ್ತುವಿನಲ್ಲಿ ಬರ್ತಕ್ಕಂಥ ಎಂತಹ ದೋಷಗಳಿದ್ದರೂ ಗುರು ದತ್ತರ ಅನುಗ್ರಹದಿಂದ ಎಲ್ಲವೂ ಸಾಧ್ಯವೇ. ಅದರಲ್ಲಿ ದತ್ತನ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ದತ್ತನ ಭಜನೆ, ಜೊತೆಗೆ ದತ್ತಾತ್ರೇಯರ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಎಂತಹ ಸಂಕಷ್ಟಗಳಿದ್ದರೂ ಆ ಕಷ್ಟಗಳು ದೂರ ಆಗಬೇಕಾದ್ರೆ ಗೋವಿಗಾಗಲಿ, ಶ್ವಾನಕ್ಕಾಗಲಿ, ಅಥವಾ ತುಂಬ ನಿರ್ಗತಿಕರಿಗಾಗಲಿ, ಅಥವಾ ಕಷ್ಟದಲ್ಲಿರ್ತಕ್ಕಂಥವ್ರಿಗಾಗಲಿ ಆ ಕ್ಷಣ ಅವರಿಗೊಂದಷ್ಟು ಸೇವೆಗಳನ್ನು ಸಲ್ಲಿಸಿದ್ದೇ ಆದರೆ ಗುರು ದತ್ತಾತ್ರೇಯರ ಸಂಪನ್ನವಾಗಿ ಅವರು ತೃಪ್ತಿಪಂಡು ಆ ತೃಪ್ತಿಯಾದ ನಂತರ ನಮ್ಮ ಕೆಲಸಗಳಲ್ಲಿ ಸಾಕಷ್ಟು ಒಂದು ಯಶಸ್ಸನ್ನು ತಂದುಕೊಡ್ತಾರೆ. ಅಂತಹ ಒಂದು ಪ್ರತೀತಿ, ಅಂತಹ ಒಂದು ಸಾಕಷ್ಟು ಪದ್ಧತಿಗಳು ಇವತ್ತಿಗೂ ಸಾಕಷ್ಟು ಕಡೆ ಇದೆ. ಹಾಗೆ ದತ್ತನ ಅನುಗ್ರಹವನ್ನು ಪಡೀಬೇಕು ಎಂಬತಕ್ಕಂಥ ಆಸೆ ಇರ್ತಕ್ಕಂಥವ್ರು ಸಹಿತ ಸುಮ್ಮನೆ ಹೋಗಿ ದತ್ತಾತ್ರೇಯ ದರ್ಶನ ಮಾಡಿದ್ವಿ, ಅಥವಾ ಇಲ್ಲಿಂದ ಗಾಣಗಾಪುರಕ್ಕೆ ಹೋದ್ವಿ, ಅಥವಾ ಇಲ್ಲಿಂದ ನಡ್ಕೊಂಡು ಯಾತ್ರೆ ಮಾಡಿದ್ವಿ, ಅದಲ್ಲ. ದತ್ತ ಚರಿತ್ರೆಯನ್ನು ಓದಿ ಆ ದತ್ತಾತ್ರೇಯರ ವಿಶೇಷವಾಗಿರೋ ಸಾನ್ನಿಧ್ಯದಲ್ಲಿ ಕೂತು ಎಲ್ಲವನ್ನೂ ಸಹಿತ ದೂರ ಮಾಡಿ, ಭಗವಂತ ನೀನೊಬ್ಬ ನನ್ನೊಂದಿಗೆ ಇದೆಯಪ್ಪ, ನಿನ್ನ ಪಾದಿಕೆಗಳ ದರ್ಶನ ನನಗೆ ಬೇಕು, ನಿನ್ನಿಂದ ನಿನ್ನ ಆಶೀರ್ವಾದ ಬೇಕು ಅಂತ ಯಾರು ಶ್ರದ್ಧಾಭಕ್ತಿಯಾಗಿ ದತ್ತಕ್ಷೇತ್ರದಲ್ಲಿ ಹೋಗಿ ಸ್ವಾಮಿನ ದರ್ಶನ ಮಾಡ್ತಾರೋ ಅವರ ಮನೋಕಾಮನೆ ಖಂಡಿತ ಸಿದ್ಧಿಯಾಗತ್ತೆ. ಇವತ್ತಿಗೂ ಭೀಮಾ ನದಿ ತೀರದಲ್ಲಿ ವಿಶೇಷವಾಗಿ ದತ್ತ ಚರಿತ್ರೆಯನ್ನು ಸಾಕಷ್ಟು ಜನ ಸಾಧು ಸಂತರು ನಿರಂತರವಾಗಿ ನಡೆಸ್ತಾ ಇರ್ತಾರೆ. ಆ ನಡೆಸುವಂತಹದ್ದು, ಆ ದತ್ತ ಚರಿತ್ರೆಯನ್ನು ಓದುವಂತಹ ಕಾಯಕಲ್ಪ ಇದೆಯಲ್ಲ, ಅಬ್ಬಾ ಅದು ಹೇಳ್ತೇ ಇರೋದು. ಯಾವೊಬ್ಬ ಶ್ರೀಮಂತನಿರಬಹುದು, ಅವನೆಷ್ಟೇ ಕೋಟಿಗೆ ಬದುಕಿದ್ರು ಆ ಕ್ಷೇತ್ರಕ್ಕೆ ಬಂದಾಗ ಭಿಕ್ಷೆಯಲ್ಲೇ ಅನ್ನ ಊಟ ಮಾಡ್ತಾರೆ. ಅಂದರೆ ಭಗವಂತನ ಮಹಾನೈವೇದ್ಯ ಪ್ರಸಾದವನ್ನು ಮಧ್ಯಾಹ್ನಿಕ ಭಿಕ್ಷಾರೂಪದಲ್ಲಿ ಭವತಿ ಭಿಕ್ಷಾಂದೇಹಿ ಅಂತಕ್ಕಂಥ ಮಾತೇನಿದೆಯೋ ಹಾಗೆ ದತ್ತಕ್ಷೇತ್ರದಲ್ಲಿ ಎರಡೂ ಕೈಗಳನ್ನು ಅಡ್ಡಿ ಭಗವಂತ ನೀನು ಕೊಡುವ ಮಹಾಪ್ರಸಾದವೇ ಪ್ರಸಾದರಪ್ಪ ಅಂತ ಹೇಳಿ ಯಾರು ಶ್ರದ್ಧಾಭಕ್ತಿಯಾಗಿ ಆ ಕ್ಷೇತ್ರವನ್ನು ಸುತ್ತಾಡ್ತಾರೋ ಅವರ ಮನೋಕಾಮನೆ ಸಿದ್ಧಿಯಾಗುತ್ತೆ. ಎಂತಹ ಅನಾರೋಗ್ಯ ಕ್ಷಣ ಇದ್ದರೂ, ರೋಗ ರುಜಿನಗಳಿಂದ ನರಳುತ್ತಾ ಇದ್ದರು, ಅಥವಾ ದಾರಿದ್ರ್ಯ ಎಂಬತಕ್ಕಂಥದ್ದು ಸಾಕಷ್ಟು ಮೆಟ್ಟಿ ನಿಂತಿದ್ದರೂ ಆ ದಾರಿದ್ರ್ಯವನ್ನಾಗಲಿ, ಅನಾರೋಗ್ಯ ಕ್ಷಣವನ್ನಾಗಲಿ, ಅಥವಾ ಮನುಷ್ಯನಿಗೆ ಅಂಟಿರ್ತಕ್ಕಂಥ ಯಾವುದೇ ಜಾಡ್ಯಗಳಾಗಿದ್ದರೂ ಎಲ್ಲವನ್ನು ದೂರ ಮಾಡಿಕೊಂಡು ಒಬ್ಬ ಸಂಪೂರ್ಣವಾದಂತಹ ಒಬ್ಬ ವ್ಯಕ್ತಿಗತವಾದಂತಹ ವ್ಯಕ್ತಿಯನ್ನು ಭಗವಂತನ ಕೃಪೆಯಿಂದ ಮಾತ್ರ ಸಾಧ್ಯ. ಹಾಗಾಗಿ ದತ್ತನ್ನು ಹೃದಯದಲ್ಲಿ ಆರಾಧನೆ ಮಾಡ್ತಕ್ಕಂಥವರು ಸಾಕಷ್ಟು ಜನ. ಅಂತಹದ್ರಲ್ಲಿ ದತ್ತ ಜಯಂತಿಯ ಈ ಶುಭ ದಿನ ನಿಮ್ಮ ಪ್ರಾಂತ್ಯಗಳಲ್ಲಿ ಎಲ್ಲೆಲ್ಲಿ ದತ್ತಾತ್ರೇಯರ ವಿಶೇಷವಾದ ಆರಾಧನೆ ಸಲ್ಲುತ್ತಾ ಇದೆಯೋ, ಎಲ್ಲಿ ದತ್ತನಿಗೆ ವಿಶೇಷವಾದ ಪೂಜಾನುಷ್ಠಾನ ನಡೀತಾ ಇದೆಯೋ ಅಂತಹ ಕ್ಷೇತ್ರಗಳಿಗೆ ಹೋಗಿ ದತ್ತನ ಮಹಾಪ್ರಸಾದವನ್ನು ಕಣ್ಣುಗೊತ್ತುಕೊಂಡು ಒಂದಗಳ ಅನ್ನವನ್ನು ಬಿಸಾಕ್ದಿರ ಅಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ಸ್ವೀಕರಿಸಿ ಸದಾಕಾಲ ನಮ್ರತೆಯ ಬದುಕನ್ನು ಕಂಡು ಮೊದಲು ಮಾತಾಪಿತೃಗಳಿಗೆ, ಗುರುಗಳಿಗೆ, ಜೊತೆಗೆ ಆಚಾರ್ಯರಿಗೆ, ಹಾಗೆ ನೀವು ಯಾರಿಗೆ ನಿಮ್ಮ ಹಿರಿಯರು ಅಂತಿದ್ದಾರೋ ಅವರನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಗುರು ಸಾನ್ನಿಧ್ಯದಲ್ಲಿ ನನ್ನ ನಡೆ ನಡವಳಿಕೆಗಳು, ನನ್ನ ಬದುಕು ಇನ್ನು ಮುಂದಕ್ಕೆ ನಾನು ಹೀಗೇ ನಡೀತೀನಿ ಅಂತ ಗುರು ಸಾನ್ನಿಧ್ಯದಲ್ಲಿ ನೀವು ಮಾತು ಕೊಡಬೇಕು. ಯಾವತ್ತೂ ಅಷ್ಟೇ ನಮ್ಮೊಳಗಿರುವಂತಹ ಅಂಧಕಾರ ದೂರ ಆಗಬೇಕಾದ್ರೆ ನಮ್ಮ ನಡೆ ನಡವಳಿಕೆಗಳು, ನಮ್ಮ ಬದುಕುವಂತಹ ಮಾರ್ಗ, ಹಾಕುವಂತಹ ಹೆಜ್ಜೆ ಇದೆಲ್ಲವನ್ನು ಸಹಿತ ಸನ್ಮಾರ್ಗದತ್ತ ತೆಗೆದುಕೊಂಡೋದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಅಂತಹ ನಿಟ್ಟಿನಲ್ಲಿ ಗುರು ಅನುಗ್ರಹ ಎಲ್ಲರಿಗೂ ಆಗಲಿ. ಜೈ ಗುರುದತ್ತ, ಜೈ ಗುರುದತ್ತ, ಜೈ ಗುರುದತ್ತ. ಇವತ್ತು ನಮ್ಮ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಬೆಂಗಳೂರಿನ ಯಲಹಂಕ ಮಾರುತಿ ನಗರದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಗುರುಗಳನ್ನ ಆಹ್ವಾನಿಸಲಿಕ್ಕೆ ನಾವು ಕೂಡ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೊಡಿ ಭಗವತಿ ಶ್ರೀ ರಾಜರಾಜೇಶ್ವರಿ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕನ್ನಡ ರಾಜ್ಯೋತ್ಸವದ ಕಲರವ ನಿರಂತರವಾಗಿ ನಡೀತಿದೆ. ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವ ಅಂತಕ್ಕಂಥದ್ದು, ರಾಜ್ಯೋತ್ಸವದ ವಿಶೇಷತೆ ನಿರಂತರವಾಗಿ ನಡೀತಿರುತ್ತೆ. ಇದು ಬರೀ ನವಂಬರ್ಗೆ ಮಾತ್ರ ಅಲ್ಲ, ಡಿಸೆಂಬರ್ಲಿ ಬಂತು. ಒಂದಷ್ಟು ಜನಗಳ ಮನಸ್ಸಲ್ಲಿರಬಹುದು, ಏನಪ್ಪ ಡಿಸೆಂಬರಲ್ಲೂ ಸಹಿತ ರಾಜ್ಯೋತ್ಸವನ, ವರ್ಷದ 365 ದಿವಸ ರಾಜ್ಯೋತ್ಸವನೇ,
ದಿನದ 24 ಗಂಟೆ ರಾಜ್ಯೋತ್ಸವನೇ. ಕನ್ನಡ ಎಂಬತಕ್ಕಂಥದ್ದು, ಕನ್ನಡದ ಪದಗಳಲ್ಲಿರ್ತಕ್ಕಂತಹ, ಕನ್ನಡದ ನಾಡಿಗಾಗಿ ದುಡಿತಕ್ಕಂತಹ, ಕನ್ನಡದ ಹೋರಾಟದ ಹೆಬ್ಬುಲಿಗಳಿಗೆ ನಿರಂತರ ಹಬ್ಬ. ಅಂಥ ಹಬ್ಬದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ನಡೆಸ್ಕೊಂಡು ಬಂದಿದೆ. ಹಾಗೆ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟರು, ಅವರನ್ನು ನನಗೆ ತುಂಬ ಹಳೆಯ ಸ್ನೇಹನು, ಜೊತೆಗೆ ಸಾಕಷ್ಟು ಜನಪರವಾದಂತಹ ಸೇವೆಗಳನ್ನು, ಹಾಗೆ ನಾಡು ನುಡಿ ಜಲಕ್ಕಾಗಿ ಹೋರಾಡತಕ್ಕಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನ ಸೇವೆಯನ್ನು ಸಲ್ಲಿಸ್ಕೊಂಡ್ಬಂದಿದ್ದಾರೆ. ಅಂತಹ ನಿಟ್ಟಿನಲ್ಲಿ ಪ್ರವೀಣ್ ಕುಮಾರ್ ಶೆಟ್ಟರಾಗಲಿ, ವಿಶ್ವನಾಥರವರಾಗಲಿ, ಯಲಹಂಕ ಪ್ರಾಂತ್ಯದಲ್ಲಿ ನಡೀತಿರ್ತಕ್ಕಂತಹ ಅದ್ಧೂರಿತವಾದಂತಹ ಈ ಕಾರ್ಯಕ್ರಮ, ಅದರಲ್ಲೂ ನಮ್ಮ ವೆಂಕಟರೆಡ್ಡಿ ಅವರಂತೂ ಒಂದು 1008 ಫೋನ್ ಮಾಡಿರ್ಬೋದೇನೋ. ಒಂದೆರಡು ಫೋನಲ್ಲ, 1008 ಫೋನು. ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು. ಇದೇ ಕಾರ್ಯಕ್ರಮ, ಈ ಶುಭ ದಿನ, ಇನ್ನೆರಡು ಕಾರ್ಯಕ್ರಮಗಳಿದ್ದರೂ ಸಹಿತ ನೀವು ಒಂದು 10 ನಿಮಿಷ ಆದರೂ ಆ ಭಾಗಕ್ಕೆ ಬಂದು ಹೋಗಿ ಅನ್ನೋ ಮಾತು ನಮ್ಮ ವೆಂಕಟರೆಡ್ಡಿಯವರ 108 1008 ಅಷ್ಟೋತ್ತರದಂತೆ ಹೇಳಿದ್ದಾರೆ. ಇರಲಿ, ಮಾತಾಡಮ್ಮ, ಹೇಳು ಚಿಕ್ಕದಾಗಿ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ, ಏನೇನು ಅವತ್ತಿನ ಕಾರ್ಯಕ್ರಮ? ಸಮಸ್ತ ನಾಡಿನ ಜನತೆಗೆ ದತ್ತ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಶ್ರೀ 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 ಆನಂದ ಗುರೂಜಿಯ ದಿವ್ಯ ಪಾದಂಗಳಿಗೆ ನಮಸ್ಕಾರವನ್ನು ಮಾಡುತ್ತಾ, ಮಾರುತಿನಗರ, ಯಲಹಂಕ ಮಾರುತಿನಗರದಲ್ಲಿ ಕಲಾ ವೈಭವೋತ್ಸವನ ಮೊಟ್ಟ ಮೊದಲ ಬಾರಿಗೆ ನಾವು ವಿಜೃಂಭಣೆಯ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ದಯವಿಟ್ಟು ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತೀವಿ. ವಿಶೇಷವಾಗಿ ಎಲ್ಲ ಕಲಾ ವಿಭಾಗದವರು, ಅಂದರೆ ಭರತನಾಟ್ಯ, ಕೂಚಿಪುಡಿ, ಮೋಹಿನಿಯಾಟ್ಟಂ, ಈ ರೀತಿಯಾದ ಒಂದು ಕಲಾ ವಿಭಾಗಗಳನ್ನು ದೂರದಿಂದ ಕರೆಸಿ ಕಾರ್ಯಕ್ರಮವನ್ನು ಅದ್ಧೂರಿಯಿಂದ ಮಾಡ್ತಾ ಇದ್ದೀವಿ. ಹಾಗೂ ಅನೇಕ ಮಾರುತಿನಗರದಲ್ಲಿರೋರಿಗೆ ಗುರುತಿಸಿ 10 ರಿಂದ 25 ಜನಕ್ಕೆ ಸೇವಾರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಈ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಆನಂದ ಗುರೂಜಿಯವರು ಬಂದು ಅವರಿಗೆ ಸೇವಾರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಬೇಕಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಗುರುಗಳೇ, ನಿಮ್ಮನ್ನು ನೋಡೋದಕ್ಕೆ ನಮ್ಮ ಮಾರುತಿನಗರದ ಜನತೆ ಸಹಸ್ರಾರು ಜನರು ಬಂದು ಸೇರ್ತಾರೆ ಅನ್ನೋ ನನ್ನ ಭಾವನೆ ಇದೆ. ದಯವಿಟ್ಟು ತಾವು ಬಂದು ಈ ಕಾರ್ಯಕ್ರಮವನ್ನು ವಿಜೃಂಭಿಸಿಗೊಳಿಸಬೇಕಂತ ನಾನು ಈ ಮೂಲಕ ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೇನೆ. ಧನ್ಯವಾದ. ಇದು ಮಾರುತಿ ನಗರಕ್ಕೆ ಮಾತ್ರ ಸೀಮಿತವಲ್ಲ, ಎಂಟೈರ್ ಕರ್ನಾಟಕಕ್ಕೆ ಸಂಪೂರ್ಣವಾಗಿರ್ತಕ್ಕಂತಹ ಕನ್ನಡಾಂಬೆಯ ಕುಲಪುತ್ರರಾದಂತಹ ಮೂಲೆಯಿಂದ ಭಕ್ತ ಸಮೂಹ ಇದೆ. ನೀವು ಇವತ್ತು ಜಿ ಕನ್ನಡ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಈ ಒಂದು ಆಹ್ವಾನ ಪತ್ರಿಕೆಯನ್ನು ಕೊಟ್ಟಾಗಲೇ ನನ್ನ ಅಭಿಮಾನಿ ದೇವರುಗಳು ರಾಜ್ಯದ ಮೂಲೆಯಲ್ಲಿರ್ತಕ್ಕಂಥವರೆಲ್ಲರೂ ಸಹಿತ ಸಜ್ಜಾಗ್ತಾರೆ. ಎಲ್ಲರೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂಥವ್ರು ಆಗ್ತಾರೆ. ಯಾಕೆಂದರೆ ಅದು ಆನಂದ್ ಗುರೂಜಿಯವರ ಕಾರ್ಯಕ್ರಮ ಅಂತಲೋ ಅಥವಾ ಇನ್ನೊಂದು ಕಾರ್ಯಕ್ರಮ ಅಂತಲೂ ಅಲ್ಲ. ಈ ಕಾರ್ಯಕ್ರಮ ಕನ್ನಡದ ಹಬ್ಬದ ಕಾರ್ಯಕ್ರಮ. ಜೊತೆಗೆ ಸಾಕಷ್ಟು ಜನ ಕಲಾವಿದರನ್ನು ಒಂದೆಡೆ ಸೇರಿಸಿ ಬೃಹತ್ ಮಟ್ಟದ ಕಾಯಕವನ್ನು ಮಾಡುವಂತಹ ಈ ನಿಮ್ಮ ಕನಸು ನನಸಾಗಲಿ. ಶೀಘ್ರವಾಗಿ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಕನ್ನಡಾಂಬೆಯ ಸಂಪೂರ್ಣ ಅನುಗ್ರಹದಿಂದ, ಅದರಲ್ಲೂ ಮತ್ತೊಮ್ಮೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಡೀತಿರ್ತಕ್ಕಂಥ ಈ ಅದ್ಧೂರಿತವಾದಂಥ ಕಾರ್ಯಕ್ರಮ ನಮ್ಮ ಪ್ರವೀಣ್ ಶೆಟ್ಟರಾಗಲಿ ಮತ್ತು SR ವಿಶ್ವನಾಥರವರಾಗಲಿ, ಹಾಗೆ ಸಾಕಷ್ಟು ಜನ ಮುಖಂಡರುಗಳು, ಶಿವಾನಂದು, ಒಬ್ಬರ ಇಬ್ಬರ ಹೇಳ್ತಾ ಹೊರಟ್ರೆ ಸಾಕಷ್ಟು ಜನ, ಇವರೆಲ್ಲರ ಮಧ್ಯದಲ್ಲಿ ನಮ್ಮ ವೆಂಕಟರೆಡ್ಡಿ ಅವರನ್ನು ಅವತ್ತು ಬಿಡಲೇಬೇಡಿ. ಯಾಕೆಂದರೆ ಅವರು ನನ್ನನ್ನು ಕಟ್ಟಾಕದ್ದು ಅವರೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ತಾವೆಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ರಾಜ್ಯೋತ್ಸವದ ಮುಂಚಿತವಾಗಿ ಮಾರುತಿ ನಗರದಲ್ಲಿ ನಡೀತಕ್ಕಂಥ ಕಲಾ ವೈಭೋಗದ ರಾಜ್ಯೋತ್ಸವದ ಸಂಪೂರ್ಣ ಅನುಗ್ರಹ, ಅಂದರೆ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿ ನಡೆಸುವಂಥದ್ದಾಗಲಿ, ಅದ್ಧೂರಿಯುತವಾಗಿ ಮಾಡಿ ಕನ್ನಡದ ಪತಾಕೆಯನ್ನು ನಿರಂತರವಾಗಿ ಹಾರಿಸುವಂಥದ್ದು ರೀತಿಯಲ್ಲಿ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ಇದೇ ಬರುವ ಭಾನುವಾರ ಅಂದರೆ ಡಿಸೆಂಬರ್ 11ನೇ ತಾರೀಕು ಬೆಂಗಳೂರಿನ ಯಲಹಂಕ ಮಾರುತಿ ನಗರದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ವಹಿಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ನಗರ ವಿದ್ಯಾರ್ಥಿ ಘಟಕದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಸಂಭ್ರಮದ ಕಾರ್ಯಕ್ರಮ ಜೊತೆಗೆ ಕಲಾ ವೈಭವೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಸ್ಥಳೀಯ ಸಾಧಕರಿಗೆ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಇರುತ್ತೆ. ಹೆಸರಾಂತ ಕಲಾವಿದರಿಂದ ಕಲಾ ವೈಭವೋತ್ಸವ ನೃತ್ಯ ಸಂಜೆ ಕಾರ್ಯಕ್ರಮ ಕೂಡ ಇರುತ್ತೆ ಮತ್ತು ಕನ್ನಡ ಶಾಲೆಗಳ ಮಕ್ಕಳಿಗೆ ಪುಸ್ತಕಗಳ ವಿತರಣೆ ಕೂಡ ಇರುತ್ತೆ. ಖಂಡಿತವಾಗಿಯೂ ಭಾಗವಹಿಸಬಹುದು. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಜೊತೆಗೆ ಕಲಾ ವೈಭವೋತ್ಸವದಲ್ಲಿ ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸಿ. ಸ್ಥಳ ಮಾರುತಿ ನಗರ, ಯಲಹಂಕ, ಬೆಂಗಳೂರು. ಇದೇ ಬರುವ ಭಾನುವಾರ ಡಿಸೆಂಬರ್ 11ನೇ ತಾರೀಕು ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಬುಧವಾರದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜಿ ಅವರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡೋಣವಾ? ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಅಂಬಾ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ
ಮಹಾಕಾಳಿ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲೀ ನಮಃ, ಕ್ಷೇತ್ರೇಶೀ ನಮಃ, ನವದುರ್ಗಾಯ ನಮಃ, ಮಹಾಕಾಳಿ ನಮಃ, ತ್ರಿಕಾಲಗ್ನ ಸಂಪನ್ನೇ ನಮಃ, ಭುವನೇಶ್ವರಿ ನಮಃ, ಲಲಿತಾ ರಾಜರಾಜೇಶ್ವರಿ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ವಸಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ. ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಇವತ್ತು 7/12/2022 ಬುಧವಾರ, ಚತುರ್ದಶಿ, ಕೃತಿಕಾ ನಕ್ಷತ್ರ. ಇವತ್ತು ದತ್ತ ಜಯಂತಿ, ಜೊತೆಗೆ ಧಾನ್ಯಲಕ್ಷ್ಮಿ ಪೂಜಾ ಅನುಷ್ಠಾನ ಅಂತಕ್ಕಂಥದ್ದು ಇವತ್ತು ಬಹಳ ವಿಶೇಷ. ಧಾನ್ಯಲಕ್ಷ್ಮಿಯನ್ನು ಆರಾಧನೆ ಮಾಡತಕ್ಕಂಥ ಶುಭ ದಿನ. ಧಾನ್ಯಲಕ್ಷ್ಮಿ ನಾವು ತಿನ್ನುವಂಥ ಒಂದೊಂದು ಅನ್ನದಗಳು, ಒಂದೊಂದು ಅಕ್ಕಿ ಕಾಳು ಅಥವಾ ಯಾವ ಪದಾರ್ಥವನ್ನು ತಿಂದರೂ ಈ ಶುಭ ದಿನ ಪ್ರಸಾದದ ರೂಪದಲ್ಲಿ ಎಲ್ಲವನ್ನೂ ಸಹಿತ ನಮಸ್ಕರಿಸಿ ಗುರು ಹಿರಿಯರ ಆಶೀರ್ವಾದದೊಂದಿಗೆ, ಜೊತೆಗೆ ಪ್ರತಿಯೊಬ್ಬ ರೈತ ಬಾಂಧವರನ್ನು ಸಹಿತ ನೆನೆಸುವಂತಹ ದಿನ ಇವತ್ತು. ಯಾಕೆಂದರೆ ಧಾನ್ಯಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕಾದ್ರೆ ಧಾನ್ಯ ಎಲ್ಲಿಂದ ಬರುತ್ತೆ? ಒಬ್ಬ ರೈತ ಬೆಳೆದರೆ ಬರುತ್ತೆ. ಹಾಗಾಗಿ ರೈತ ಬಾಂಧವರಿಗೂ ಸಹಿತ ಒಳ್ಳೆಯದಾಗಲಿ, ಅವ್ರಿಗೂ ಸಹಿತ ಭಗವತಿಯ ಅನುಗ್ರಹ ಇರಲಿ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಗುರು ದತ್ತಾತ್ರೇಯರ ದತ್ತ ಜಯಂತಿಯ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ರಾಶಿಫಲದತ್ತ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತಿ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪರ್ವಾರಗುಂದರಾ ಮೃತ್ಯೋನ್ಮೃಕ್ಷಿ ಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತೀಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ರಾಶಿಫಲದತ್ತ ಗಮನ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ನಿಮ್ಮದು. ಇವತ್ತು ತಾವು ಏನನ್ನೇ ಮಾಡಿದ್ರೂ, ಯಾವುದೇ ಕಾಯಕವನ್ನು ಮಾಡಿದ್ರೂ ಅದನ್ನು ಅರ್ಥಪೂರ್ಣವಾಗಿ ಮಾಡಬೇಕು. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಕಾಲ ಅಂಜಿಕೆ ಇದೆ, ಭಯ ಇದೆ. ಆ ಭಯವನ್ನು ದೂರ ಮಾಡಿಕೊಳ್ಬೇಕಾದ್ರೆ ಶ್ರದ್ಧಾಭಕ್ತಿಯಾಗಿ ಮಾಡುವ ಕಾಯಕ ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಅದಕ್ಕಾಗಿ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ. ಹಾಗೆ ಮಹಾವಿಷ್ಣುವಿನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಳಿ. 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿ ತದನಂತರ ನಿಮ್ಮ ಕಾಯಕಕ್ಕೆ ನೀವು ಮುಂದಾದರೆ ಬಹಳಷ್ಟು ಒಳಿತು. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಒಂದಷ್ಟು ಅವಲಕ್ಕಿ ಸಕ್ಕರೆ, ಅವಲಕ್ಕಿ ಬೆಲ್ಲ ಅಥವಾ ಅವಲಕ್ಕಿ ಬಾಳೆಹಣ್ಣು ಇಂತಹದ್ದು ಒಟ್ಟಾರೆ ಅವಲಕ್ಕಿಯನ್ನು ದೇವರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು 4 ಜನಕ್ಕೆ ನಿಮ್ಮ ಕೈಯಿಂದ ಹಂಚಿದ್ದೇ ಆದರೂ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹ ಪರಮ ಪವಿತ್ರವಾಗಿರತಕ್ಕಂತಹ ಗುರು ದತ್ತಾತ್ರೇಯರ ದತ್ತ ಸಾನ್ನಿಧ್ಯಕ್ಕೂ ಹೋಗಿ ಅಲ್ಲಿ ನೀವು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರುವಿನ ಅನುಗ್ರಹ ಇರೋದ್ರಿಂದ ದತ್ತ ಮಹಾರಾಜರ ಸಂಪೂರ್ಣ ಅನುಗ್ರಹ ಈ ಶುಭ ದಿನ. ಮಾಡುವ ಕಾಯಕಗಳಲ್ಲಿ ಅರ್ಥಪೂರ್ಣವಾದಂತಹ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ ಒಳ್ಳೆ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ದತ್ತಾತ್ರೇಯರ ಅನುಗ್ರಹ ಜೊತೆಗೆ ಕುಲದೇವರ ಅನುಗ್ರಹವನ್ನು ಪಡೆದು ಇವತ್ತಿನ ಕಾಯಕದಲ್ಲಿ ಅರ್ಥಪೂರ್ಣವಾದಂಥ ಬದುಕನ್ನು ಕಾಂಡು ಹೆಚ್ಚಿನ ಲಾಭವನ್ನು ಗಳಿಸುವಂಥ ದಿನ. ಹಾಗೆ ಇವತ್ತಿನ ದಿವಸ ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 4:15 2ರಿಂದ 4:15 ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ಬೇಕು, ಜವಾಬ್ದಾರಿ ಬೇಕು, ಅರ್ಥಪೂರ್ಣವಾದಂತಹ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಜಾಗರೂಕತರಾಗಿರಿ, ಎಚ್ಚರಿಕೆಯಿಂದಿರಿ. ಇವತ್ತಿನ ದಿವಸ ಸಾಧ್ಯವಾದರೆ 1 ಚಿಟಿಕೆಯಷ್ಟು ಅರಿಶಿಣವನ್ನು ಅಂಗೈಯಲ್ಲಿ ಹಾಕ್ಕೊಂಡು ಅರಿಶಿಣದನ್ನು ಅಂಗೈಯಲ್ಲಿ ಹಾಕ್ಕೊಳ್ಳಿ. ಅದರ ಮೇಲೆ 1 ಚಿಟಿಕೆ ಅಕ್ಕಿ ಹಾಕಿ, ಅದರ ಮೇಲೆ 1 ಚಿಟಿಕೆಯಷ್ಟು ಕಡಲೆಕಾಳು ಹಾಕ್ಕೊಳ್ಳಿ. ಕಡಲೆಕಾಳು ಅಥವಾ ಕಡಲೆಬೇಳೆ ಈ 3 ಪದಾರ್ಥಗಳನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಮತ್ತಷ್ಟು ಅರ್ಥಪೂರ್ಣವಾದಂಥ ಬದುಕನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜೀಗ ಮಿಥುನ ರಾಶಿಯಿಂದ ಖಂಡಿತಮ್ಮ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಯಶಸ್ಸಿದೆ. ಹಾಗೆ ಅಷ್ಟೇ ಒಂದಷ್ಟು ಸಮಸ್ಯೆ ಆಗಬಹುದು. ಸಮಸ್ಯೆ ಎಂಬತಕ್ಕಂಥದ್ದು ನಾನು ನಂದು ಎಂಬತಕ್ಕಂಥದ್ದು, ಅಥವಾ ಯಾರಾದರೂ ಮಧಾಂಧರಾಗಿ ಪಕ್ಕದಲ್ಲಿರ್ತಕ್ಕಂಥವ್ರು ಮಾತಾಡ್ತಕ್ಕಂಥದ್ದು, ಅಥವಾ ಯಾರಾದರೂ ನಿಂದನೆ ಮಾಡ್ತಕ್ಕಂಥದ್ದು, ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ತಲೆ ಕೆಡಿಸುವಂಥ ಪರಿಸ್ಥಿತಿ ಎದುರಾಗ್ತಕ್ಕಂಥದ್ದು. ಆ ಸಮಯದಲ್ಲಿ ನೀವು ಆಡುವಂಥ ಮಾತು ಆಗ ಒಂದು ಸ್ವಲ್ಪ ಮನಸ್ಸಿಗೆ ನೋವು ಉಂಟಾಗುವಂಥ ಪರಿಸ್ಥಿತಿ ಎದುರಾಗ್ಬೋದು. ಏನೇ ಆದರೂ ಇವತ್ತು ಸರಿಸುಮಾರು ಮಧ್ಯಾಹ್ನ 2 ಗಂಟೆವರೆಗೂ ಇಂಥದ್ದೇ ಸಣ್ಣ ಪುಟ್ಟ ಸಮಸ್ಯೆಗಳಿದೆ. 2 ಗಂಟೆಯ ನಂತರ ಒಂದಷ್ಟು ಒಳಿತನ ಕಾಣ್ತೀರಿ. ನಿಮ್ಮ ರಾಶಿಫಲದಲ್ಲಿ ಚಂದ್ರ ಚೆನ್ನಾಗಿರೋದ್ರಿಂದ ಇವತ್ತಿನ ದಿವಸ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡಿ ಗುರು ಮಂದಿರಕ್ಕೆ ಹೋಗಿ ಬನ್ನಿ. ಇವತ್ತಿನ ದಿವಸ ಗುರು ದತ್ತಾತ್ರೇಯನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಳಿ. ಹಾಗೆ ಸಾಧ್ಯವಾದಷ್ಟು ಇವತ್ತಿನ ದಿವಸ
ಒಂದಷ್ಟು ಗೋವುಗಳಿಗಾಗಲಿ, ಒಂದಷ್ಟು ಶ್ವಾನಗಳಿಗಾಗಲಿ ಅಥವಾ ಪಶುಪಕ್ಷಿ ಪ್ರಾಣಿಗಳಿಗಾಗಲಿ ನಿಮ್ಮ ಕರಹಸ್ತದಿಂದ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಹಾಕಿ ಒಂದು ಪ್ರಾರ್ಥನೆ ಸಲ್ಲಿಸೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ಅಂದುಕೊಂಡಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿಯನ್ನು ತಂದುಕೊಳ್ತೀರಿ. ಸಾಧ್ಯವಾದರೆ ಔದುಂಬರ ವೃಕ್ಷದ ಹತ್ರ ಹೋಗಿ ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಔದುಂಬರ ವೃಕ್ಷ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚೋದ್ರಿಂದ ಅಲ್ಲಿರ್ತಕ್ಕಂಥ ಶ್ವಾನಗಳಿಗೋ, ಗೋವಿಗೋ ಅಥವಾ ಕಡು ಬಡತನದಲ್ಲಿರ್ತಕ್ಕಂಥವ್ರಿಗೋ, ನಿರ್ಗತಿಕರಿಗೋ ಅಂಥವರಿಗೆ ಏನಾದರೂ ಒಂದಿಷ್ಟು ಅನ್ನ ಆಹಾರವನ್ನು ಉಣಬಡಿಸೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂತಹ ಸ್ತ್ರೀಯರು, ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಯಾರೊಬ್ಬರೊಂದಿಗೆ ಏನು ವ್ಯವಹರಿಸಬೇಕಾದ್ರೂ, ಏನು ಮಾತಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಯಾವುದೇ ವಿಚಾರ ಆದರೂ ಸಹಿತ ರೌದ್ರವಾಗುತ್ತೆ, ಒಂದಷ್ಟು ಗಲಾಟೆ ಆಗುತ್ತೆ, ಇಲ್ಲ ಸಮಸ್ಯೆಗೀಡಾಗುತ್ತೆ. ಅದಕ್ಕಾಗಿ ಬಹಳ ಜೋಪಾನ, ಎಚ್ಚರಿಕೆ ಬೇಕಾಗುತ್ತೆ. ಇವತ್ತು ನೀವು ಮಾಡುವಂಥ ಕಾಯಕದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಳಬೇಕಾದ್ರೆ ಒಂದಷ್ಟು ಎಚ್ಚರಿಕೆಯ ನಡೆಯೋದ್ರಿಂದ ಸಾಕಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸರಿಸುಮಾರು 4ರಿಂದ 6:20 ತನಕ ಶುಭ ಸಂಜಾಕಾಲ. 4ರಿಂದ 6:20 ಈ ಸಮಯದಲ್ಲಿ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿ. ಆಗಷ್ಟೇ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಇವತ್ತಿನ ದಿವಸ ತಾಯಿ ರಾಜರಾಜೇಶ್ವರಿ, ಭುವನೇಶ್ವರಿ, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರು ಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ವಯಸ್ಸಾಗಿರ್ತಕ್ಕಂಥ ಹಿರಿಯರನ್ನು, ಕಷ್ಟದಲ್ಲಿರ್ತಕ್ಕಂಥವ್ರನ್ನ, ನಿರ್ಗತಿಕರನ್ನು ಅಥವಾ ತುಂಬ ಸಂಕಷ್ಟದಲ್ಲಿರ್ತಕ್ಕಂಥವ್ರನ್ನ ಗುರುತಿಸಿ ಅವ್ರಿಗೆ ಏನಾದ್ರು ಒಂದಿಷ್ಟು ಸಹಾಯವನ್ನು ಮಾಡಿ ಒಂದಿಷ್ಟು ಒಳಿತನ್ನು ಕಾಪಾಡಿಕೊಂಡ್ರೆ ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣ್ತೀರಿ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ನಿಮ್ಮೊಂದಿಗೆ ಯಾರೊಬ್ಬರು ಏನೇ ಮಾತಾಡಿದ್ರು ಸ್ವಲ್ಪ ತಾಳ್ಮೆಯಿಂದಲೇ ವರ್ತನೆ ಮಾಡಿ. ಯಾಕೆಂದರೆ ಮೂಗಿನ ತುದಿಯಲ್ಲಿ ಕೋಪ ಇದೆ. ಕೋಪದಿಂದ ತೆಗೆದುಕೊಳ್ಳುವಂಥ ಆ ಕಾಲನಿರ್ಣಯ ಅಷ್ಟು ಸಮಂಜಸವಾದ್ದಲ್ಲ. ಮತ್ತೊಬ್ಬರಿಗೆ ನೋವು ಕೊಟ್ಟು ನೀವು ಅದರಿಂದ ಸಂತೋಷ ಪಡ್ತಕ್ಕಂಥದ್ದಲ್ಲ. ಒಂದಲ್ಲ ಒಂಥರ ಸಮಸ್ಯೆಗಳಾಗುತ್ತೆ. ಸಿಂಹರಾಶಿಯವರು ಎಚ್ಚರಿಕೆಯೂ ಬೇಕಾಗುತ್ತೆ. ಸಾಧ್ಯವಾದರೆ ಮಧ್ಯಾಹ್ನ 12ರಿಂದ 4:15 12 ಗಂಟೆಯಿಂದ 4 ಗಂಟೆ 15 ನಿಮಿಷ ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಹಾಗೆ ಇವತ್ತು ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಗುರು ದತ್ತರ ಕ್ಷೇತ್ರಕ್ಕೆ ಹೋಗಿ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ನಿಮ್ಮ ಕೈಲಾದಷ್ಟು ಏನಾದರೂ ಒಂದಿಷ್ಟು ಹಣ್ಣು ಹಂಪಲುಗಳನ್ನು, ನೈವೇದ್ಯ ಪ್ರಸಾದವನ್ನು ತೆಗೆದುಕೊಂಡೋಗಿ ಗುರು ದತ್ತ ಮಹಾರಾಜರ ಮುಂದಿಟ್ಟು ಅದನ್ನು 4 ಜನ ಭಕ್ತರಿಗೆ ನಿಮ್ಮ ಕೈಯಿಂದ ಹಂಚಿದ್ರೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದೆ ಗುರು ದತ್ತ ಮಹಾರಾಜರನ್ನು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಜನ್ಮದಾತರನ್ನು, ಅದರಲ್ಲೂ ನಿಮ್ಮ ಪಿತೃ, ನಿಮ್ಮ ತಂದೆಯವರ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಸಿಂಹರಾಶಿಯವರು ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಟ್ಟರು ಸರಿಯಾದ ಮಾರ್ಗದಲ್ಲಿ ಒಳ್ಳೆಯ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಒಂದಷ್ಟು ಜನಕ್ಕೆ ಇವತ್ತು ನಾನು ನಂದು ಎಂಬತಕ್ಕಂಥ ಮದ ಮಾತ್ಸರ್ಯದಿಂದ ಮಾಡುವ ಹಾಕುವ ಹೆಜ್ಜೆಯಲ್ಲಿ ಸಾಕಷ್ಟು ವ್ಯತ್ಯಾಸವನ್ನು ತಂದುಕೊಂಡ್ಬಿಡ್ತೀರಿ. ಜೊತೆಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಅನಾರೋಗ್ಯಕ್ಕೆ ಸ್ವಲ್ಪ ಈಡಾಗುವಂಥ ಪರಿಸ್ಥಿತಿ ಇದೆ. ಕಾರಣ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬಹುದು. ಅರ್ಧ ತಲೆನೋವು ದಾಡುವಂಥದ್ದಾಗಿರ್ಬೋದು, ಅಥವಾ ತುಂಬ ಎಕ್ಸಸ್ ಆಫ್ ಹೀಟ್ ಅಂತಾಗಿ ಕಣ್ಣು ಮೂಗು ಉರಿಯತಕ್ಕಂಥದ್ದು, ಅಥವಾ ಚರ್ಮದ ಮೇಲೆ ಉಂಟಾಗ್ತಕ್ಕಂಥ ಕಪ್ಪು ಕಲೆಗಳು, ಅಥವಾ ಅಲರ್ಜಿ ಸಮಸ್ಯೆಯೋ ಇದು ಯಾವುದಾದ್ರೂ ಒಂದು ನಿಮ್ಮನ್ನು ಬಾಧಿಸಬಹುದು. ಇದೆಲ್ಲವನ್ನು ನೀವು ತಪ್ಪಿಸ್ಕೊಳ್ಬೇಕಾದ್ರೆ ಒಂದು ಕುಜನ ಪ್ರಾರ್ಥನೆ ಆಗಬೇಕು. ಎರಡನೇದು ಗುರು ದತ್ತ ಮಹಾರಾಜರ ಆರಾಧನೆ ಆಗಬೇಕು. ಎಲ್ಲಾದರೂ ದತ್ತಾತ್ರೇಯರ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ಕಣ್ಣುಗೊತ್ಕೊಂಡು ಪ್ರಸಾದವನ್ನು ಸ್ವೀಕರಿಸಿದೆ ಆದರೆ ಯಾವುದೇ ಸಮಸ್ಯೆಗಳಾದರೂ ಸಮಸ್ಯೆಗೊಂದು ಪರಿಹಾರವನ್ನು ಆ ಕ್ಷೇತ್ರದಲ್ಲೇ ಹುಡುಕೊಳ್ತೀರಿ. ಅಷ್ಟೇ ಅಲ್ದಿರ ಇವತ್ತು ಗುರು ದತ್ತಾತ್ರೇಯರ ಔದುಂಬರ ವೃಕ್ಷದ ಸಾನ್ನಿಧ್ಯಕ್ಕೆ ಬಂದು ಆ ವೃಕ್ಷದ ಅಡಿಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಿಮಗಿಷ್ಟವಾಗಿರ್ತಕ್ಕಂಥ ನಿಮ್ಮ ಕುಲದೇವರನ್ನು, ನಿಮ್ಮ ಇಷ್ಟದೇವರನ್ನು ಪ್ರಾರ್ಥನೆ ಮಾಡಿ ತಂದೆ ತಾಯಿನ ಅಲ್ಲಿ ನೀವು ಪ್ರಾರ್ಥನೆ ಮಾಡಿದರೆ ದತ್ತಾತ್ರೇಯರ ಆ ಸಾನ್ನಿಧ್ಯದ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತೆ. ಒಳ್ಳೆಯ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತೀರಿ. ಒಳ್ಳೆ ವರ್ಚಸ್ಸು, ತೇಜಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಈಡೇರಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ನೀವು ಅಂದುಕೊಂಡಷ್ಟು ಲಾಭಗಳನ್ನು ಗಳಿಸ್ತೀರಿ. ಇವತ್ತು ತುಲಾರಾಶಿಯವರಿಗೆ ಸಾಧ್ಯವಾದಷ್ಟು ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಂಡು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬೇಕಾದ್ರೆ ನಿಮ್ಮ ಪರಿಸರದಲ್ಲಿ ಸುತ್ತಮುತ್ತ ಇರತಕ್ಕಂಥ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಗುರುಗಳ ಆಸ್ಥಾನಕ್ಕೆ ಹೋಗಿ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರಾಗಲಿ, ಗುರು ದತ್ತ ಮಹಾರಾಜರಾಗಲಿ,
ಗುರು ರಾಘವೇಂದ್ರ ಸ್ವಾಮಿಗಳಾಗಲಿ, ಒಟ್ಟಾರೆ ಗುರು ಪರಂಪರೆ ಇರತಕ್ಕಂತಹ ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ನೀವು ಪ್ರಾರ್ಥನೆ ಸಲ್ಲಿಸೋದ್ರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಎಷ್ಟೇ ಆದರೂ ಗುರುಗಳ ಅನುಗ್ರಹ ಈ ಶುಭ ದಿನ ನಿಮ್ಮ ರಾಶಿಗೆ ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನುಳಿದ 5 ರಾಶಿಗಳ ದಿನ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಶಿಯವರಿಂದ. ಗುರುಶಿ, ಈಗ ವೃಶ್ಚಿಕ ರಾಶಿಯಿಂದ. ಖಂಡಿತವಾ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಒಂದು ಉನ್ನತವಾದಂತಹ ಅಭಿವೃದ್ಧಿಯನ್ನು ಕಾಣುವಂತಹ ರೀತಿಯಲ್ಲಿದೆ. ಸಣ್ಣ ಪುಟ್ಟ ಸಮಸ್ಯೆಗಳಿಂದ ನರಳುತ್ತಿರ್ತಕ್ಕಂಥವ್ರಿಗೂ ಆರೋಗ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಟ್ಟು ಇಲ್ಲಿವರೆಗೂ ಒಂದಲ್ಲ ಒಂಥರ ಸಮಸ್ಯೆ ಕಂಡಿರ್ತಕ್ಕಂಥವ್ರಿಗೆ ಒಂದಷ್ಟು ಬದಲಾವಣೆ ಕಾಣ್ತೀರಿ. ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಗುರು ದತ್ತಾತ್ರೇಯರನ್ನು ದರ್ಶನ ಮಾಡ್ತಕ್ಕಂಥದ್ದು, ದತ್ತ ಮಂದಿರಕ್ಕೆ ಹೋಗಿ ಬರ್ತಕ್ಕಂಥದ್ದು, ಜೊತೆಗೆ ಒಂದಷ್ಟು ಶ್ವಾನಗಳಿಗೆ, ಒಂದಷ್ಟು ಗೋವುಗಳಿಗೆ ನಿಮ್ಮ ಕೈಯಲ್ಲಿ ಯಥಾಶಕ್ತಿ ಏನಾದ್ರು ಒಂದಿಷ್ಟು ಪ್ರಸಾದವನ್ನು ಹಾಕೋದ್ರಿಂದ ಅದು ಆಹಾರವನ್ನು ಸ್ವೀಕರಿಸುವಾಗ ಆ ಕ್ಷಣದಲ್ಲಿ ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡುವಾಗ ಮತ್ತಷ್ಟು ಅನುಕೂಲವನ್ನು ವೃಶ್ಚಿಕ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದೇನ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ತುಂಬ ಬಡತನದಲ್ಲಿರ್ತಕ್ಕಂತಹ ತುಂಬ ಬಡವರಾಗಿದ್ದು ಕಡು ಬಡತನದಲ್ಲಿರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಒಂದು ವಸ್ತ್ರದಾನವನ್ನು ಮಾಡಿದ್ರೆ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿ, ಧನುರ್ಲಗ್ನ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೋದು. ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣಬಹುದು. ಹಾಗೆ ನಿಮ್ಮ ಜಾತಕದಲ್ಲಿ ಬರ್ತಕ್ಕಂಥ ಲೋಪದೋಷಗಳನ್ನು ದೂರ ಮಾಡಿಕೊಂಡು ಎಲ್ಲ ಕಡೆಯಿಂದಲೂ ಅಂದರೆ ನೀವು ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲೂ ಹೆಚ್ಚಿನ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಶ್ರದ್ಧಾಭಕ್ತಿಯಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣ್ತೀರಿ. ಅದರಲ್ಲೂ ಗುರು ದತ್ತಾತ್ರೇಯರ ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ, ದತ್ತ ಜಯಂತಿಯ ಈ ಶುಭ ದಿನ ಮಾಧ್ಯಾಹ್ನಿಕ 12 ಗಂಟೆಯಿಂದ 1 ಗಂಟೆ 45 ನಿಮಿಷದೊಳಗಾಗಿ ಎಲ್ಲಾದರೂ ಒಂದು ದತ್ತಾತ್ರೇಯರ ಸಾನ್ನಿಧ್ಯಕ್ಕೋ ಅಥವಾ ದತ್ತರ ಆರಾಧನೆ ಮಾಡ್ತಕ್ಕಂಥ ಮೂಲ ಸಾನ್ನಿಧ್ಯಗಳು ಅಥವಾ ಎಲ್ಲಾದರೂ ಒಂದಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲೊಂದಿಷ್ಟು ಹಣ್ಣು ಹಂಪಲುಗಳನ್ನು ಅಲ್ಲಿ ವಿತರಣೆ ಮಾಡಿ ಬರೋದರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದೆ ದತ್ತಾತ್ರೇಯರ ಅನುಗ್ರಹ ಪಡೆಯುವಂಥದ್ದು. ಇವತ್ತಿನ ದಿವಸ ಧನುರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಹಳದಿ ಬಣ್ಣದ ವಸ್ತ್ರವನ್ನು ಧರಿಸೋದ್ರಿಂದ, ಹಳದಿ ಬಣ್ಣದ ವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಅಥವಾ ಹಳದಿ ಬಣ್ಣದ ಗಂಧವನ್ನು ತಾವು ಧರಿಸೋದ್ರಿಂದಲೂ ಸಾಕಷ್ಟು ಫಲಗಳನ್ನು ಧನುರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಲಾಭವನ್ನು ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ಳೋದು ಬೇಡ. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ರೀತಿಯಲ್ಲಿರಲಿ. ಏನೇ ಆದರೂ ಇವತ್ತು ಮಾತು ಕಡಿಮೆ ಇದ್ದು ಕೆಲಸ ಜಾಸ್ತಿ ಇರಲಿ. ಅದಕ್ಕಿಂತ ಮುಖ್ಯವಾಗಿ ಯಾರೊಬ್ಬರನ್ನು ನಿಂದಿಸಬೇಡಿ, ಯಾರೊಬ್ಬರ ಮಾತುಗೂ ನೀವು ಸಿಗಬೇಡಿ. ನಿಮ್ಮದೇ ಆದಂತಹ ಮನಸ್ಥಿತಿಯಲ್ಲಿ ಒಳ್ಳೆಯ ಹೆಜ್ಜೆ ಹಾಕಿದ್ರೆ ಖಂಡಿತ ಒಳ್ಳೆಯ ಫಲ ಸಿಗುತ್ತೆ. ಇದರ ಮಧ್ಯದಲ್ಲಿ ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ದತ್ತರ ಕೃಪಾಶೀರ್ವಾದಕ್ಕೆ ತಾವು ಪಾತ್ರರಾಗಿ. ಯಾಕೆಂದರೆ ಗುರುವಿನ ಅನುಗ್ರಹ ಇಲ್ಲ ಅಂದರೆ ಯಾವ ಕೆಲಸವೂ ಸಿದ್ಧಿ ಆಗಲ್ಲ. ಅಂತಹ ಗುರುವಿಗೆ ಗುರುವಾಗಿರ್ತಕ್ಕಂಥ ಗುರು ದತ್ತಾತ್ರೇಯರನ್ನು ಅನುಗ್ರಹ ಪಡೆಯುವಂಥದ್ದು, ದತ್ತರ ಆರಾಧನೆ ಮಾಡತಕ್ಕಂಥದ್ದು, ದತ್ತರ ಮಹಾಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹವೂ ಇದೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಗಳಿಸ್ತೀರಿ. ಏನೇ ಮಾಡಬೇಕಾದರೂ ಗುರುಗಳ ಆಶೀರ್ವಾದ ಬೇಕೇ ಬೇಕು. ಅದಕ್ಕಾಗಿ ಗುರು ದತ್ತಾತ್ರೇಯರ ದರ್ಶನ ಮಾಡ್ಕೊಂಬನ್ನಿ. ಸಾಧ್ಯವಾದರೆ ಗುರುಗಳ ಆಸ್ಥಾನಕ್ಕೆ ಹೋಗಿ ಇವತ್ತಿನ ದಿವಸ ಶ್ವೇತವರ್ಣದ ಪುಷ್ಪವನ್ನು, ಹಳದಿ ವರ್ಣದ ಪುಷ್ಪವನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಹಾಗೆ ಒಂದಷ್ಟು ಜೇನುತುಪ್ಪ, ಒಂದಷ್ಟು ಎಳ್ನೀರು ಮತ್ತು ಜೇನುತುಪ್ಪವನ್ನು ಗುರು ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಶ್ವಾನಗಳಿಗೆ, ಗೋವುಗಳಿಗೆ, ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸೋದ್ರಿಂದ ಅಥವಾ ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರ ಬಗ್ಗೆ ಚಿಂತನೆ ಮಾಡಿ ಅವರು ಏನು ಒಳಿತು ಮಾಡಬಹುದು. ನೀವೆಷ್ಟೇ ಕಷ್ಟದಲ್ಲಿರಿ, ಇನ್ನೊಬ್ಬರ ಕಷ್ಟದ ಬಗ್ಗೆ ನಿಮ್ಮ ಚಿಂತನೆ ಮಾಡಿದ್ರೆ ಖಂಡಿತ ನಿಮ್ಮ ಕಷ್ಟ ದೂರ ಮಾಡಲಿಕ್ಕೆ ಭಗವಂತನಿರ್ತಾನೆ. ಅಂತಹ ಭಗವತ್ ಸಂಕಲ್ಪ ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅರ್ಥಪೂರ್ಣವಾದ ಅಭಿವೃದ್ಧಿ ಕಾಣಬೇಕಾದರೂ ಔದುಂಬರ ವೃಕ್ಷದ ಸಾನ್ನಿಧ್ಯದಲ್ಲಿ ಕೂತು ಅಲ್ಲಿ ಗುರು ದತ್ತಾತ್ರೇಯರನ್ನು ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಕಡೆಯ ರಾಶಿ ಮೀನರಾಶಿ.
ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಕುಜ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ಮನಸ್ಸು ಚಂಚಲ, ಮನಸ್ಸಲ್ಲಿ ಏನೋ ಒಂದು ಆತಂಕ, ಯಾವುದೋ ಒಂದು ರೀತಿ ಭಯ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಯಾವುದೋ ಒಂದು ಕೆಲಸ ಆಗಬೇಕಾಗಿರ್ತಕ್ಕಂಥದ್ದು ಕೆಲಸ ಆಗದಿರ ದಿನ ಮುಂದಲಿತಕ್ಕಂಥದ್ದು, ಏನಾದ್ರು ಒಂದು ಅಚಾತುರ್ಯ ಆಗ್ತಕ್ಕಂಥದ್ದು, ಮಾಡದಿರಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆಬಗ್ಸಿ ನಿಲ್ತಕ್ಕಂಥದ್ದು, ಹೀಗೆ ಎರಡ ಸಮಸ್ಯೆಯ ಸೆರೆಮಾಲೆ ನಿಮ್ಮದಾಗಿರುತ್ತೆ. ಆ ಸಮಸ್ಯೆಗಳಿಂದ ಹೊರಬರಬೇಕಾದ್ರೆ ಗುರು ದತ್ತ ಮಹಾರಾಜರನ್ನೇ ಪ್ರಾರ್ಥನೆ ಮಾಡಬೇಕಾಗತ್ತೆ. ಇವತ್ತು ದತ್ತಾತ್ರೇಯರ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ಸ್ವೀಕರಿಸಿ ಒಳ್ಳೆ ಮನಸ್ಸಿನಿಂದ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕಾಯಕವನ್ನು ಮಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು, ಸರಿ ತಪ್ಪುಗಳ ಮಧ್ಯದಲ್ಲಿ ಸರಿಯಾದ ವಿಮರ್ಶೆಯಿಂದ ಮುಂದೆ ನಡೆದರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜಿಂದ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸೋಣ, ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ, ನಮಸ್ತೆ ಮ್ಯಾಮ್, ನನ್ನ ಹೆಸರು ಅಂಜು ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು? ಮ್ಯಾಮ್ ಇಲ್ಲ, ಬೆಂಗಳೂರಿಂದಾನೆ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರೀಗ? ಮೇಡಮ್ ನನ್ನ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಮಾತಾಡಿಮ್ಮ. ನಮಸ್ತೆ ಗುರುಜಿ, ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಅಂಜು ಅಂತ ಸ್ವಾಮಿ. ಹೇಳಮ್ಮ. ನಂದು ಅಂತ ಏನಿಲ್ಲ ಸ್ವಾಮಿ, ಪ್ರಾಬ್ಲಮ್ ಮನೇಲೆ ಸ್ವಲ್ಪ ಪ್ರಾಬ್ಲಮ್ ಸ್ವಾಮಿ. ನಮ್ಮ ಮನೆಯವರು ಆಟೋ ಓಡಿಸ್ತಾರೆ. ಎಷ್ಟೇ ಸಂಪಾದನೆ ಮಾಡಿದ್ರು ₹1 ಕೈ ಎತ್ತಲ್ಲ, ಬಾಯ್ ಎತ್ತಲ್ಲ ಸ್ವಾಮಿ. ತುಂಬಾ ಅಂದ್ರೆ ತುಂಬಾನೇ ಹಿಂಸೆ ಆಗ್ಬಿಟ್ಟಿದೆ ಸ್ವಾಮಿ. ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯಿತು? 5 ವರ್ಷ ಆಗಿದೆ ಸ್ವಾಮೀಜಿ. 2 ಮಕ್ಕಳಿದ್ದಾರೆ. ಮಕ್ಕಳು ಓದ್ತಾ ಇದ್ದಾರಾ? ಇಲ್ಲ ಸ್ವಾಮಿ, ಚಿಕ್ಕ ಮಕ್ಕಳು. ಇನ್ನ ಒಬ್ರು 4 ವರ್ಷ, ಇವಾಗ ಇನ್ನೊಬ್ರು 9 ತಿಂಗಳು ಸ್ವಾಮೀಜಿ. ಆಗಲಿಮ್ಮ, ಚಿಂತೆ ಮಾಡಬೇಡಿ. ನೋಡು, ಅವ್ರು ಓಡಿಸೋದು ಆಟೋ ಅಂದಮೇಲೆ ಆಟೋ ಓಡಿಸಿ ಬರ್ತಕ್ಕಂಥ ಸಂಪಾದನೆಯಲ್ಲಿ ಇಷ್ಟು ದೊಡ್ಡ ಕುಟುಂಬವನ್ನು ನಿರ್ವಹಿಸ್ತಕ್ಕಂಥದ್ದು ಸ್ವಲ್ಪ ಕಷ್ಟನೇ. ಆದರೂ ಇಂತಹ ಸಮಯದಲ್ಲಿ ನೀವು ಅವ್ರಿಗೆ ಧೈರ್ಯ ಕೊಡಬೇಕು. ಅವರು ಧೈರ್ಯ ಕೊಟ್ಟು ಹಾಕೋ ಪ್ರತಿ ಹೆಜ್ಜೆ ನೀವು ಅನ್ಯೋನ್ಯವಾಗಿರಬೇಕು. ನೋಡಮ್ಮ, ಯಾರೋ ಇನ್ನೊಬ್ಬರು ಮಾತಾಡ್ತಾರೆ ಅಂತ ಅಥವಾ ಕುಟುಂಬದಲ್ಲಿ ಏನೋ ಸಮಸ್ಯೆ ಕಲಹ ಆಗುತ್ತೆ ಅಂತ ನೀವು ಗಂಡ ಹೆಂಡತಿರ ಮಧ್ಯದಲ್ಲಿ ಬೇರ್ಕುಂಟಾಗಬಾರ್ದು. ನೀವಿಬ್ಬರು ಒಬ್ರಿಗೊಬ್ಬರು ಅನ್ಯೋನ್ಯವಾಗಿರಬೇಕು. ಏನೇ ಕಷ್ಟ ಬಂದರೂ ಕಷ್ಟದಲ್ಲಿ ನಾನು ನಿನ್ನ ಜೊತೆಲಿದ್ದೀನಿ ಅಂತ ನೀನು ಅವ್ರ ಧೈರ್ಯ ಹೇಳಬೇಕು. ಅವರು ಧೈರ್ಯ ಹೇಳಬೇಕು. ಅವ್ರನ್ನ ಸಾಧ್ಯವಾದಷ್ಟು ಹಸನ್ಮುಖಿಯಾಗಿ ನಗಿಸ್ತಾ ಇರಬೇಕು. ನಗುಮುಖದಿಂದ ಅವ್ರು ತಂತಕ್ಕಂಥ ಎಷ್ಟೇ ನಾಣ್ಯ ತರಲಿ, ಎಷ್ಟೇ ದುಡ್ಡು ತರಲಿ, ತಂದಿದ್ದನ್ನು ಸಂಸಾರವನ್ನು ಜೋಪಾನವಾಗಿ ನಡೆಸ್ಕೊಂಡು ಹೋಗ್ಬೇಕು ನೀನು. ಇಲ್ಲ ಅಂದರೆ ಏನಾಗುತ್ತೆ, ಅವರೊಂದು ದಾರಿ ನೀನೊಂದು ದಾರಿ ಆಗಿಬಿಡುತ್ತೆ. ಮೊದಲೇ ಅವರು ಮಾಡುವ ಕಾಯಕದಲ್ಲಿ ಅವರ ಪ್ರಾಂತ್ಯದಲ್ಲಿ 180 ಥರ ಆಲೋಚನೆಗಳಿರುತ್ತೆ. ಆಲೋಚನೆಗಳ ಮಧ್ಯದಲ್ಲಿ ನಿಂದೊಂದು ರಿಸ್ಕು ಆಗಬಾರ್ದು. ಹಾಗೆ ಸಂಸಾರದಲ್ಲಿ ಎಲ್ಲೂ ಒಂದು ಸಣ್ಣ ವ್ಯತ್ಯಾಸನೂ ಆಗಬಾರ್ದು. ನಿನ್ನ ಸಂಸಾರ ಚೆನ್ನಾಗಿರುತ್ತೆ. ನೀನು ಬಹಳ ಬುದ್ಧಿವಂತ ಇದೆಯಾ, ನಿನ್ನಲ್ಲೂ ಆ ಜ್ಞಾನ ಇದೆ. ನೀನು ಸಂಸಾರಕ್ಕೆ ಬೇಕಾದಷ್ಟು ಶ್ರಮಿಸುವಂಥ ಒಂದು ಹೆಣ್ಣು, ನೀನು ಭಯಪಡುವಂಥದ್ದಿಲ್ಲ. ಹಾಗೆ ಸ್ವಲ್ಪ ಮಟ್ಟಿಗೆ ಒಂದಿಷ್ಟು ಬದಲಾವಣೆಗಳು ತಂದುಕೊಂಡ್ರೆ ಇನ್ನೂ ಅನುಕೂಲ ಆಗುತ್ತೆ. ಸಾಧ್ಯವಾದರೆ 9 ಮಂಗಳವಾರ ಗಂಡ ಹೆಂಡತಿ ಇಬ್ಬರೂ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಸುಬ್ರಹ್ಮಣ್ಯೇಶ್ವರನ ದರ್ಶನ ಮಾಡಿಕೊಂಡು ನಂತರ ಅವ್ರ ಉದ್ಯೋಗಕ್ಕೆ ಹೊರಳಿ ನೀನು ಮನೆ ಕೆಲಸ ಏನಿದೆಯೋ ನೀನು ಮಾಡು. ಸುಬ್ರಹ್ಮಣ್ಯೇಶ್ವರನ ದರ್ಶನಕ್ಕೆ ದೇವಸ್ಥಾನಕ್ಕೆ ಹೋಗದಿದ್ದರೂ ಮನೆಯಲ್ಲಾದರೂ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ನಿಂತು ದೇವ್ರ ಮುಂದೆ ದೀಪ ಹಚ್ಚಿ ನಮಸ್ಕಾರ ಮಾಡಿ ಇದು ಮಂಗಳವಾರ ಮಾಡಿ. ಇದರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗುತ್ತೆ ತಾಯಿ, ಒಳ್ಳೆಯದಾಗಲಮ್ಮ. ಕರೆ ಮಾಡಿ ಮಾತನಾಡಿದಕ್ಕಾಗಿ ಅಂಜು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ ಸರ್, ಮೇಡಮ್ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ವನಜಾಕ್ಷಿ ಅಂತ. ಓಕೆ, ಯಾರ ಬಗ್ಗೆ ಮಾತಾಡ್ತೀರೀಗ? ನನ್ನ ಬಗ್ಗೆನೇ ಮಾತಾಡ್ಬೇಕಿತ್ತು. ಮಾತಾಡಿ. ಹಲೋ ಅಪ್ಪಾಜಿ, ನಮಸ್ತೆ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಅಪ್ಪಾಜಿ ಆರಾಮಜಿ. ನನ್ನ ಹೆಸರು ವನಜಾಕ್ಷಿ ಅಂತ, ನಾನು ಶಿವಮೊಗ್ಗದಿಂದ ಮಾತಾಡ್ತಿರೋದು. ನಾನು ಈಶ್ವರಪ್ಪರ ಜೊತೆ ಕೋಆರ್ಡಿನೇಟರ್ ಕೆಲಸ ಮಾಡ್ತಾ ಇದ್ದೀನಿ ಅಪ್ಪಾಜಿ, ಬಿಜೆಪಿಯಲ್ಲಿ. ನಿಮ್ಮ ಹತ್ರ ತುಂಬಾ ಸಲ ನಾನು ಆಶೀರ್ವಾದ ತಗೊಂಡಿದ್ದೀನಿ. ಆದ್ರೆ ನನಗೆ ತುಂಬಾನೇ ಕಷ್ಟ ಅಪ್ಪಾಜಿ. ನಮ್ಮ ಮನೆಯವ್ರು ತೀರ್ಕೊಂಡ್ರು, ನಮ್ಮ ಅಪ್ಪಾಜಿ ತೀರ್ಕೊಂಡ್ರು, ನಮ್ ಬಾವ, ನಮ್ಮ ಮಾವ, ಮೈದ್ನ ನಮ್ಮ ಮನೇಲಿ 5 ತಿಂಗಳಲ್ಲಿ 5 ಜನ ತೀರ್ಕೊಂಡ್ರು ಗುರುಜಿ. ಅಯ್ಯೋ, ಏನ್ ಆತರ? ಏನು ಅಂತ ಗೊತ್ತಾಗ್ಲಿಲ್ಲ. ಶಿವಮೊಗ್ಗದಲ್ಲಿ ಇವಾಗ ನಾನು ಚೀಲೂರಲ್ಲಿ ಒಂದು ಅಂಗಡಿ ಮಾಡ್ಕೊಂಡಿದ್ದೀನಿ. ನಮ್ ತಮ್ಮ ಅಂಗಡಿ ಮಾಡ್ಕೊಟ್ಟ ಬೇಕ್ರಿನ. ಇಲ್ಲಿ ವ್ಯಾಪಾರನೂ ಸರಿಯಾಗಿ ಆಗ್ತಾ ಇಲ್ಲ. ನನಗೆ 2 ಜನ ಮಕ್ಳು, ಗಂಡ್ ಮಕ್ಳು. ಏನು ಅಂತ ಗೊತ್ತಾಗ್ತಿಲ್ಲ ಅಪ್ಪಾಜಿ. ನಮ್ಗೆ ತುಂಬಾನೇ ಕಷ್ಟ. ನಿಮ್ಮ ನಿಜವಾಗ್ಲೂ ಏನಾದ್ರೂ ಪರಿಹಾರ ಹೇಳಿ ಅಪ್ಪಾಜಿ. ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಗ್ರಹಣದಲ್ಲಿ ಪೂಜೆನೂ ಮಾಡಿದೀನಿ. ಎಲ್ಲ ನೀವ್ ಹೇಳಿದ್, ನಿಮ್ ಮಗ ಹೇಳಿದ್ ಎಲ್ಲ ಮಾಡಿದೀನಿ. ಎಲ್ಲ ಒಳ್ಳೇದಾಗಿದೆ ನನಗೆ. ಇದು ಒಂದ್ರಲ್ಲಿ ಯಾಕೆ ತುಂಬಾನೇ ಮನೇಲಿ ತುಂಬಾ ಕಿರಿಕಿರಿ, ತುಂಬಾನೇ ಕಿರಿಕಿರಿ. ಮನೆಯಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದೀವಿ. ನೋಡಮ್ಮ, ನೀನು ಒಳ್ಳೆ ದಿನ ಕರೆ ಮಾಡಿದ್ಯಾ. ನಿನ್ನ ಅದೃಷ್ಟಕ್ಕೆ ತಕ್ಕನಾಗಿ ಒಳ್ಳೆ ದಿವಸ ನಿನಗೆ ಸಿಕ್ಕಿದೆ. ಬೇಡ್ಕೊಂಡೆ
ನಾನು 8 ವರ್ಷದಿಂದ ನಿಮ್ ಪ್ರೋಗ್ರಾಮ್ ನೋಡ್ದಲ್ಲೇ ನಾನು ಎಲ್ಲೂ ಹೊರಗಡೆ ಹೋಗಲ್ಲ. ನೀವ್ ಏನ್ ಹೇಳ್ತೀರೋ ಅದನ್ನ ಮಾಡಿ ನಾನು ಹೊರಗಡೆ ಹೋಗೋದು. ಒಳ್ಳೇದಾಗಲಿ. ನೋಡು, ಇವತ್ತು ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ದತ್ತ ಜಯಂತಿ ಇದೆ. ಇವತ್ತಿನಿಂದ 18 ದಿನ ಕಾಲ, ಇವತ್ತಿನಿಂದ 18 ದಿನ ಡೈಲಿ 2 ತುಪ್ಪದ ಬತ್ತಿಯನ್ನು ದೇವರ ಸಾನ್ನಿಧ್ಯ ಆದರೂ ಸರಿ, ಔದುಂಬರ ವೃಕ್ಷ ಆದರೂ ಸರಿ, ಅಥವಾ ಗೋವಿರ್ತಕ್ಕಂಥ ಸಾನ್ನಿಧ್ಯ ಎಲ್ಲಿ ಗೋವುಗಳು ಕಟ್ತಾರಲ್ಲ ಅಲ್ಲೊಂದೆರಡು ದೀಪ ಅಂಟಿಸಿ ನಮಸ್ಕಾರ ಮಾಡು. ಇಷ್ಟು ಕಾಯಕನ ಬರೀ 18 ದಿವಸ ನೀನು ಮಾಡಿದ್ರೆ ನಿನ್ನ ಕಷ್ಟಗಳು ಖಂಡಿತ ದೂರ ಆಗುತ್ತೆ. ಆಗಿರ್ತಕ್ಕಂಥ ಸಮಸ್ಯೆ ಒಂದು ಮರೆಯಾಗಿರುತ್ತೆ. ಮುಂದೆ ಏನಾಗಬೇಕು ಅದೆಲ್ಲವೂ ಖಂಡಿತ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಮ್ಮ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಶುಚಿ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರೂಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ಬಹಳ ವಿಶೇಷವಾಗಿ ಬುಧವಾರ, ಅದರಲ್ಲೂ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಗುರು ದತ್ತಾತ್ರೇಯರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ದತ್ತಾತ್ರೇಯರ ಗುರುಗಳ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಮಯದ ಅಭಾವ ಸಾಕಷ್ಟು ಇದೆ. ದತ್ತಾತ್ರೇಯರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಕೂಡ ನಡೆಸ್ತಕ್ಕಂಥದ್ದಿದೆ. ಅದರ ಮಧ್ಯದಲ್ಲಿ ಚುಟುಕಾಗಿರ್ತಕ್ಕಂಥ ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಕೂಡ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ಗುರು ದತ್ತಾತ್ರೇಯರನ್ನು ಶ್ರದ್ಧಾಭಕ್ತಿಯಾಗಿ ಉತ್ತರಾಭಿಮುಖವಾಗಿ ಕೂತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ಗುರು ದತ್ತಾತ್ರೇಯಾಯ ನಮಃ. ಮೊದಲನೇದಾಗಿ ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ನಮಃ ಶಿವಾಯ. ಎರಡನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ನಮಃ ಶಿವಾಯ. ಮೂರನೇದಾಗಿ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಕ್ಲೀಂ ಶ್ರೀಂ ಓಂ, ಕ್ಲೀಂ ಶ್ರೀಂ ಓಂ, ಕ್ಲೀಂ ಶ್ರೀಂ ಓಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. 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 ಬಹಳ ವಿಶೇಷವಾಗಿ ಬುಧವಾರ ಲಕ್ಷ್ಮೀ ವೆಂಕಟೇಶ್ವರರ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ, ಗುರು ದತ್ತಾತ್ರೇಯರ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ಮೊದಲು ತಿಳಿಸ್ಕೊಡ್ತಾ ಇರತಕ್ಕಂಥದ್ದು ಮಿಶ್ರ ಫಲದಲ್ಲಿರ್ತಕ್ಕಂಥದ್ದು. ಮೊದಲು ಬಂದಿರತಕ್ಕಂಥದ್ದು ಮಿಶ್ರ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಪ್ರಾರಂಭದ ಹಂತದಲ್ಲಿ ಬಹಳ ವೇಗವಾಗಿ ತಾವು ಮುಂದುಂಗಿದ್ರೆ ಇನ್ನೇನು ಕಾರ್ಯಸಿದ್ಧಿ ಆಗ್ತಕ್ಕಂಥ ಸಮಯದಲ್ಲಿ ಎಲ್ಲೋ ಒಂದು ಕಡೆ ತಾವೇ ಆ ಕೆಲಸದಲ್ಲಿರ್ತಕ್ಕಂಥ ಆ ಒಂದು ಆತುರತೆ ಕಾತುರತೆಯನ್ನು ಕಳ್ಕೊಂಡ್ಬಿಡ್ತೀರಾ. ಯಾಕೆ? ಇನ್ನೇನು ಕೆಲಸ ಕಾರ್ಯಸಿದ್ಧಿ ಆಗೋಗ್ತಾ ಇದೆಯಲ್ಲ, ಬಿಡಪ್ಪ ಇನ್ನು ನೆಮ್ಮದಿ ಎಂಬತಕ್ಕಂಥ ಮನೋಭಾವದಿಂದ ತಾವೇನು ಮಾಡ್ತೀರಿ, ಆ ಮೊದಲಿರ್ತಕ್ಕಂಥ ಆ ಒಂದು ಆತುರತೆ ಕಾತುರತೆಯನ್ನು ಕಳ್ಕೊಂಡು ಆ ಕ್ಷಣ ನೀವೆಲ್ಲರೂ ಸೈಲೆಂಟ್ ಆಗಿ ಹೋಗ್ತೀರಿ. ಆದರೆ ಆ ಸಮಯದಲ್ಲಿ
ಒಂದಷ್ಟು ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಜೋಪಾನ, ಕೆಲಸದ ಪ್ರಾರಂಭದ ಹಂತದಿಂದ ಹಿಡಿದು ಅಂತ್ಯದವರೆಗೂ ಕೂಡ ಎಷ್ಟು ತಾವು ಮುಂದೆ ಬರ್ತೀರೋ ಅಷ್ಟೇ ಮುಂದೆ ಬಂದರೂ ಅಷ್ಟೇ ದೃಢ ಸಂಕಲ್ಪದಿಂದ, ಅಷ್ಟೇ ಛಲದಿಂದ ಆ ಒಂದು ಕೆಲಸವನ್ನು ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ಬೇಕು. ಮಧ್ಯದಲ್ಲಿ ತಾವೇನಾದರೂ ಸ್ಲೋ ಆಗೋದ್ರೆ ಅಲ್ಲಿ ಎಡವತಕ್ಕಂಥದ್ದಿರುತ್ತೆ. ಬಹಳ ಜೋಪಾನ. ದೂರಭಾರ ಪ್ರಯಾಣ ಮಾಡಬೇಕಾದ್ರೂ ಆಗಲಿ, ಕುಟುಂಬದಲ್ಲಿ ಸಾಕಷ್ಟು ವಿಮರ್ಶೆಗಳಾಗ್ತಕ್ಕಂಥದ್ದಿರುತ್ತೆ. ಪ್ರಾರಂಭದ ಹಂತದಲ್ಲಿ ಎಲ್ಲರೂ ಕೂಡ ಒಪ್ಕೊಳ್ತಕ್ಕಂಥದ್ದಿರುತ್ತೆ. ಇನ್ನೇನು ಹೊರಟತಕ್ಕಂಥ ಸಮಯದಲ್ಲಿ ಕಲಹಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ಇದೆಲ್ಲವೂ ಎದುರಾಗ್ತಕ್ಕಂಥದ್ದಿರುತ್ತೆ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ತಾವಂದುಕೊಂಡಿರ್ತಕ್ಕಂಥ ಕೆಲಸವೇನೋ ಕಾರ್ಯಸಿದ್ಧಿ ಆಗುತ್ತೆ. ನಿಮ್ಮ ಮನಸ್ಸು ಶುದ್ಧವಾಗಿ ಮಾಡ್ತಕ್ಕಂಥ ಕೆಲಸದಲ್ಲಿ ಆ ಒಂದು ಧೈರ್ಯ ಸ್ಥೈರ್ಯದಿಂದ ನಾನು ಈ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ದೃಢ ಮನಸ್ಸಿನಿಂದ ಸಂಕಲ್ಪದಿಂದ ತಾವು ಮುನ್ನುಗ್ಗಿದ್ದೇ ಆದರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಬಹಳ ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಗುರು ದತ್ತಾತ್ರೇಯರನ್ನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ನೋಡಿ, ಗುರುಲೇನಿ ವಿದ್ಯೆ ಗುಡ್ಡಿ ವಿದ್ಯೆ ಅಂತ ಹೇಳಿದ್ದಾರೆ. ಪ್ರಾರಂಭದ ಹಂತ್ಯದಿಂದ ಹಿಡಿದು ಅಂತ್ಯದವರೆಗೂ ಕೂಡ ಗುರುಗಳ ಅನುಗ್ರಹ ಇರಬೇಕು. ಗುರುಗಳ ಅನುಗ್ರಹ ಇಲ್ಲ ಅಂದರೆ ನಾವು ಯಾವುದನ್ನು ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಅಂತಹ ಗುರುಗಳ ಅನುಗ್ರಹವನ್ನು ಪಡೀಲಿಕ್ಕಾಗಿ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಪ್ರಾರಂಭದ ಹಂತದಲ್ಲೇ ನಾನು ಈ ಒಂದು ಮಂತ್ರವನ್ನು ಹೇಳಿದೆ. ಈ ಮಂತ್ರ ಹೇಳಲಿಕ್ಕೆ ಬಹಳ ಈಸಿಯಾಗಿದೆ, ಆದರೆ ಮಂತ್ರದಿಂದ ಆಗ್ತಕ್ಕಂಥ ಚಮತ್ಕಾರಗಳು ಸಾಕಷ್ಟು ಇದೆ. ಈ ಮಂತ್ರಕ್ಕಷ್ಟು ಶಕ್ತಿ ಇದೆ. ಗುರುನಾಮವನ್ನು ಜಪ ಮಾಡೋದ್ರಲ್ಲಷ್ಟು ಶಕ್ತಿ ಇದೆ. ಅಂತಹ ಗುರುನಾಮವನ್ನು ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಈ ಒಂದು ಮಹಾಮಂತ್ರವನ್ನು 18 ಬಾರಿನಾದರೂ ಇವತ್ತಿನ ದಿವಸ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಪ್ರಾರ್ಥನೆಯನ್ನು ಮಾಡಿ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಬಂದಿದ್ದೆ ಆದರೆ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದವನ್ನು ಕೂಡ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ ಮತ್ತು ಧನುರ್ರಾಶಿ. ಮತ್ತೊಮ್ಮೆ ಹೇಳುತ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ ಮತ್ತು ಧನುರ್ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಆದಷ್ಟು ನಿಮ್ಮ ಮನೋಚಿಂತಿತ ಕಾರ್ಯವು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಆದರೆ ಧರ್ಮ ಮಾರ್ಗದಲ್ಲಿ ತಾವು ಮುನ್ನುಗ್ಗಿದ್ದೆ ಆದರೆ ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ಧರ್ಮ ಮಾರ್ಗದಲ್ಲಿ ಮುಂದೆ ಹೋಗ್ತಕ್ಕಂಥದ್ದು. ಬುಧವಾರ ಲಕ್ಷ್ಮೀ ವೆಂಕಟೇಶ್ವರರನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಯಾವುದೇ ಒಂದು ಕೆಲಸ ಬೇಕಾದರೂ ಕೂಡ ಗುರುಗಳ ಮಾರ್ಗದರ್ಶನ ಬೇಕು. ಮನೆ ದೇವರ ಸಂಪೂರ್ಣ ಕೃಪಾಶೀರ್ವಾದ ನಮಗೆ ಬೇಕು. ನಾವು ಏನೊಂದು ಕೆಲಸ ಪ್ರಾರಂಭ ಮಾಡಿದ್ರೆ ಆಗಲಿ, ಒಂದು ಮನೆ ತೆಗೆದುಕೊಳ್ತಕ್ಕಂಥ ವಿಚಾರವಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ನಿಮ್ಮ ಹತ್ರ ಇರತಕ್ಕಂಥ ಹಣದಿಂದ ಇನ್ನೊಬ್ಬರಿಗೆ ತಾವು ಸಹಾಯ ಮಾಡಬೇಕಾದ್ರೂ ಕೂಡ ಆ ಒಂದು ಹಣ ಅವರಿಗೆ ಸಂಪೂರ್ಣವಾಗಿ ಉಪಯೋಗಕ್ಕೆ ಬರಬೇಕಾದ್ರೂ ಕೂಡ ನೀವು ಕೊಡ್ತಕ್ಕಂಥ ಹಣ ಅವರಿಗೆ ಸಂಪೂರ್ಣವಾಗಿ ಸುರಕ್ಷಿತವಾಗಿರಬೇಕು. ನೀವು ಕೊಟ್ಟಿರ್ತಕ್ಕಂಥ ಹಣದಿಂದ ಅವರು ಒಂದು ಕಿಂಚಿತ್ತು ಹೆಲ್ಪ್ ಆದರೂ, ಒಂದು ಸಹಾಯವನ್ನಾದರೂ ಅವ್ರು ಗಳಿಸ್ತಕ್ಕಂಥದ್ದಿರ್ಬೋದು. ಆದರೆ ನೀವು ಕೊಟ್ಟಿರ್ತಕ್ಕಂಥ ಹಣದಿಂದ ಇನ್ನಷ್ಟು ನೋವಿಗೆ ಈಡಾಗ್ತಕ್ಕಂಥ ಪರಿಸ್ಥಿತಿ ಅವ್ರಿಗೆ ಎದುರಾಗಬಾರ್ದು. ಇದೆಲ್ಲವೂ ಕೂಡ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು. ಹಾಗಾಗಿ ಅಶುಭ ಫಲದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ಮನೆ ದೇವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ಗುರುಗಳನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ತಾವು ಮುನ್ನುಗ್ಗಿದ್ದೆ ಆದರೆ ಒಂದಷ್ಟು ಸುಖ, ಶಾಂತಿ, ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಂದಷ್ಟು ಕೆಲಸವನ್ನೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ಕೋರ್ಟು ಕಚೇರಿಯಿಂದ ತಲೆ ಕೆಡಿಸ್ಕೊಂಡಿರ್ತಕ್ಕಂಥದ್ದಾಗಲಿ. ಮತ್ತೊಂದು ಸೂಕ್ಷ್ಮ ವಿಚಾರ ಏನಪ್ಪಾ ಅಂದರೆ, ಯಾವುದಾದ್ರೂ ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೆ ಒಂದು ಆಧಾರವನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಯಾರೂ ಕೂಡ ಇವತ್ತಿನ ದಿವಸ ಬರೀ ಅಶುಭ ಫಲದಲ್ಲಿರ್ತಕ್ಕಂಥವರಲ್ಲ, ಶುಭ ಮಿಶ್ರ ಅಶುಭ 3 ರಾಶಿಗಳಲ್ಲಿರ್ತಕ್ಕಂಥವ್ರು, 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಏನೇ ಕೆಲಸ ಮಾಡ್ಕೊಳ್ಳಿ ಒಂದು ಆಧಾರವನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ವಿಚಾರಕ್ಕೆ ಬಂದಾಗ ಅಶುಭ ಫಲದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕಾ, ಬಹಳ ಚುಟುಕಾಗಿರ್ತಕ್ಕಂಥ ಅನುಷ್ಠಾನ. ಯಾವುದಾದ್ರೂ ಶ್ವಾನಗಳಿಗೆ ಏನಾದರೂ ತಿಂಡಿ ತಿನಿಸನ್ನು ಹಾಕಿ ದತ್ತಾತ್ರೇಯರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ದತ್ತ ಜಯಂತಿ ಪ್ರಯುಕ್ತ ವಿಶೇಷವಾದಂತಹ ಪೂಜಾರಾಧನೆ ನಿರ್ವಹಿಸಲಾಗುತ್ತೆ. ಹಾಗಾಗಿ ಪೂಜಾ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹರೀಶ್ ಕುಮಾರ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ. ಕಾರ್ಯಕ್ರಮಕ್ಕೆ ಹರ್ಷ ಅಂತ ಬರ್ತಾ ಇದೆ ನನಗೆ, ಹರೀಶ್ ಬದಲಾಗಿ ಮರ್ತು ಬಿಟ್ರೆ ಹೆಂಗೆ. ಹರ್ಷ ಇಬ್ರು ಸ್ವಲ್ಪ ಹೆಚ್ಚು ಕಮ್ಮಿ. ಶುಭ ಫಲ ಶುಭ ಫಲ ಒಂದು ಭಾಗ. ಹಿಂದಿನ ಭಾಗದಲ್ಲಿ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು, ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ನಿಮ್ಮ ಇವತ್ತಿನ ದಿನದ ಫಲಾಫಲಗಳೇನಿದೆ ಅಂತ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಈಗ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಸಿಂಹರಾಶಿ, ತುಲಾರಾಶಿ, ಮಕರ ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ವೃಷಭ ರಾಶಿ, ಸಿಂಹರಾಶಿ, ತುಲಾರಾಶಿ,
ಮಕರ ರಾಶಿ ಮತ್ತು ಮೀನರಾಶಿ. ನೋಡಿ, ನಿನ್ನೆ ಮಕರ ರಾಶಿ ಅಶುಭ ಫಲದಲ್ಲಿರ್ತಕ್ಕಂಥದ್ದಿತ್ತು, ಇವತ್ತಿನ ದಿವಸ ಶುಭ ಫಲದಲ್ಲಿರ್ತಕ್ಕಂಥದ್ದಿದೆ. ಶನೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಇವತ್ತಿನ ದಿವಸ 12 ರಾಶಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಇರಲಿ ಅಂತ ಭಗವಂತನನ್ನು ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡೋಣ. ಇನ್ನು ಶುಭ ಫಲದಲ್ಲಿರ್ತಕ್ಕಂಥವ್ರು ನಿಮ್ಮ ಮನೋಚಿಂತಿತ ಕಾರ್ಯವು ಶೀಘ್ರವಾಗಿ ನೆರವೇರುವುದು. ಭಗವಂತನ ಸಂಪೂರ್ಣ ಅನುಗ್ರಹ ಇದೆ. ಬುಧವಾರ ಲಕ್ಷ್ಮೀ ವೆಂಕಟೇಶ್ವರರ ಸಂಪೂರ್ಣ ಕೃಪಾಶೀರ್ವಾದ ನಮಗಿದೆ. ನಮ್ಮೆಲ್ಲರ ಮನೆದೇವರ ಸಂಪೂರ್ಣ ಕೃಪಾಶೀರ್ವಾದ ನಮಗಿದೆ. ದತ್ತಾತ್ರೇಯರ ಸಂಪೂರ್ಣ ಕೃಪಾಶೀರ್ವಾದ ನಮಗಿರೋದ್ರಿಂದ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ಇವತ್ತಿನ ದಿವಸ. ಯಾವುದು ನಿಮಗೆ ಬಹಳ ಕಷ್ಟಕರವಾಗಿದೆ ಆ ಒಂದು ಕೆಲಸವನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಇದೆ ಎಂಬತಕ್ಕಂಥ ಚಿಂತನೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ಆ ಒಂದು ಕೆಲಸದ ಮೇಲೆ ಹೆಚ್ಚಿನಷ್ಟು ಶ್ರದ್ಧಾಭಕ್ತಿಯಿಂದ ದೃಢ ಮನಸ್ಸಿನಿಂದ ಸಂಕಲ್ಪವನ್ನು ಮಾಡಿ ಅಸಾಧ್ಯವಾದ ಯಾವುದೂ ಇಲ್ಲ, ಎಲ್ಲವೂ ಕೂಡ ಸಾಧ್ಯ ಎಂಬತಕ್ಕಂಥ ಸಂಕಲ್ಪವನ್ನು ಮಾಡಿ ತಾವು ಮುಂದೆ ಬಂದರೆ ಯಾವುದು ಕೂಡ ಅಸಾಧ್ಯ ಅಲ್ಲ, ಎಲ್ಲವೂ ಕೂಡ ಈಸಿಯಾಗಿ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಭಗವಂತನ ಪೂಜಾನುಷ್ಠಾನವನ್ನು ಕೂಡ ಪ್ರಾರಂಭ ಮಾಡೋಣ. ಭಗವಂತನ ದತ್ತಾತ್ರೇಯರ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಗುರುವೇ ಸರ್ವಲೋಕಾನಾಂ ವಿಶುದ್ಧೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜೈ ಗುರು ದತ್ತಾತ್ರೇಯ ಮಹಾರಾಜ್ ಕಿ ಜೈ. ಜೈ ಗುರು ದತ್ತ ಮಹಾರಾಜ್ ಕಿ ಜೈ. ಜೈ ಗುರು ದತ್ತ ಮಹಾರಾಜ್ ಕಿ ಜೈ. ದತ್ತಾತ್ರೇಯರ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಉಂಟಾಗಲಿ. ರಾಜ್ಯದ ದೇಶದ ಸಮಸ್ತರೂ ಸಿದ್ಧ ಗುರುವಿನ ಅನುಗ್ರಹ ಹೊಂದಿದ್ರೆ ಎಲ್ಲ ಕಾಯಕಗಳು ಸಿದ್ಧಿಯಾದಂತನೇ. ಓಂ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು.